ತಯಾರಿಸುವೆ. ಸಂಗೀತಗಾರರೇ, ಇವರಾದರೂ ಒಂದು ವೇಳೆಯಲ್ಲಿ ವಿಚಾರ ಮಾಡಿದರೆ ವಿಚಾರ ಆಗಲಿಲ್ಲ. ಇವರಾರು ಇವರಯ್ಯ ಭಾಗ್ಯವತ ದೊಡ್ಡ ರೈತರಂತೆ ಕಾಣುವರು. ಇನ್ನೊಂದು ಹೇಳದಲ್ಲಿ ವೃದ್ಧಾವಳಿ ಮಾತಾಡಿಸುವಂತವನಾಗ ಓ ಸ್ವಾಮಿ, ಎಡಗಡ ಬಡದೆ ಅರ್ರ ಬಡಿಸಿ ಪಡಗುಗಳ ಸುತ್ತ ಚಡಗರ ಸೈನ್ಯವನ್ನು ಒಡಗೂಡಿ ಚಡಕ ಮಾಡಾರ ಸುತ್ತ ಒಳದೊಳಗಿರುವ ಕಡು ನುಡಿಯನ್ನು ಬೊಬ್ಬಿಡುತ್ತಾ ಫಲ್ ಫಲ್ ಎಂದು ನಗುತ್ತಾ ಸಿಡಿಮಡಿಯಿಂದ ದೋರ್ಪದನಿಯನ್ನು ಧಾಡ್ ಧಾಡ್ ಎಂದು ಗಡಿಸುತ್ತ ಗಾಢ ರಾಬಕ್ಕಾಗಿ ಮೂಢಮಡದಿಯ ಮಕ್ಕಳು ಮೌರ್ಚವಾಗಿ ಬೀಳುವರು. ಇದೂ ಅಲ್ಲದೆ ಬ್ಯಾಡೊಳಗಿನ ಶತ್ರುಗಳ ಮೆತ್ತುಗಳ ಪಾಡುವಂತೆ ಮುಳುಗುವುದು, ಸಂತೋಷ ಕಡಲುವುದು. ಕೇಡಿಗಳನ್ನು ಕಳಿಸುತ್ತ ಕಡು ಮಾನವರಿಗೆ ತೊರಗಡೆ ಹೊಂದುತ್ತ ಕಾಡು ಪಾದಿಗಳನ್ನು ಓಡಿ ಬರುವಂತೆ ಧಕ್ಕ ದಿಕ್ಕಿ ಹೋದಂತೆ ಚಪ್ಪರ ದೇಶದ ದೈತ್ಯರ ಕುಲಕ್ಕೆ ಅರ್ಪಣೆ ಬಿಡಿಸುವಂತ ದಿಟ್ಟ ಜಗಾಜಟ್ಟಿ ಬಲಾಢ್ಯ ಬಲ ಉಳ್ಳುವರು. ತಾವುದಾರ ಪುಂಡ ಹೊಡೆ ವೈರಿಗಳನ್ನುಂಡ ಶಟ್ಟಂಬ ಗಿಡಿಗಿಡಿ ಕಾಡಿಗಿಚ್ಚ ಭಕ್ಕಲ ಗಿಡಿಗಿಡ ಹೊಡೆತಕ್ಕೆ ಕಡಲಗಳ ಗಡಬಡಿಸಿ ಉಡ ರಾಜ್ಯದಲ್ಲಿ ತಡಿಗೆ ಕಡಿ ಕಡಿದು ಒಡೆದ ಪಡವೆಯಲ್ಲಿ ಓಡುವಾಗ ಪೊಡವೆಯೋಳು ಭರ್ರಲ ಭರದ ಪಡವೆಯರ ತೊಡವೆಯೋಳು ಸಡಬರದಳಿರುವ ಮುಡರಾಯಲು ದುಗುಡವೊಮ್ಮ ತಾಳವೇನು. ಹೌದು ನೋಡ್ರಿ, ಎಲ್ಲ ಚಂದ್ರಾಕೃತಿಯ ಖಡ್ಗದ ಹೊಡೆತಕ್ಕೆ ಬ್ರಹ್ಮಾಂಡ ತಂಡವು ಭರ್ರಲ ಭರದ ತೆರಳ ತಿರುವೆ ಅಷ್ಟು ಕುಲ ಪ್ರವತ್ತಿಗಳ ಭ್ರಮಿಸಿ. ಹೌದು ನೋಡ್ರಿ, ಬ್ರಹ್ಮನು ತನ್ನ ರಾಜ ದಪ್ತರವಲ್ಲ ಬಿಟ್ಟು ಓಡಿ ಹೋಗಿರುವನು. ಮೆಕ್ಕೆ ಮೀರಿದ ಸಕ್ಕಿದ ಮುಖಂದನ ದಿಕ್ಪಾಲಿ ಕುರಿಯಲ್ಲ ತಕ್ಕಿ ಒಳಗೆ ಸಿಕ್ಕರೆ ಅವನು ರೆಕ್ಕೆಯಲ್ಲ ಮುರಿದು ದಿಕ್ಕು ದಿಕ್ಕಿಗೆ ಓಡಿಸಿ ಚಪ್ಪಲ್ಲ ದೇಶದವಳು ತಪ್ಪದ ಕಪ್ಪ ಕಾಳಿಕೆಯನ್ನು ತಂದು ದೈತ್ಯ ಕುಲಕ್ಕೆ ತರಬಳ ಪಡಿಸುವ ಪುಂಡ ವೈರಿಗಳ ಗಂಡ ಮಹಾಪುಂಡ ಪ್ರಚಂಡ ಗಂಡು ಗಲಿಗಳ ಗಂಡ ದಿಟ್ಟ ಜಗಾಜಟ್ಟು ಬಲಟ್ಟ ಬಲವುಳ್ಳ ಗಲಿಗೀಚಿಗಲೆಂದು ಜೈ ಬೀರಿಯನ್ನು ಹೊಡಿಸುವಂತವರಾಗಲೇ ಧೂತ ಮಹಾವೃಕ್ಷಾತ ಕೀಚಕಾದರೆ ವಾಯ ಸಹಜವಾಯಿತು. ಈ ಕುಳಿತಂತ ಜನರಿಗಾದರೂ ಬಹು ರಮ್ಯವಾಯಿತು ತೋರಿತು. ತಾವು ಇರುವ ರಾಜ್ಯ ಮಂದಿರ ಬಿಟ್ಟು ನೆರೆದರು ಸಭಾಲಯಕ್ಕೆ ಬಂದ ಕಾರವೇನ್ರಿ ಬುದ್ಧಿ. ನಿಲ್ಲಂತ ಅದ್ಭುತ ಅಂತ ಕರಣ ಬುದ್ಧಿವಂತ ಯಥಾರ್ಥ ಸ್ವಾರ್ಥಕ್ಕ ಹೌದವ್ರಿ ಚಮತ್ಕಾರದ ವಚನದ ರಚನೆಯಲ್ಲಿ ಕಾಣಲಿಲ್ಲವೇ ಎಲ್ಲ ಸಾರಥಿ ಭೂಪತಿ ಬೇಡಿದ್ದು ಕುಡಿಮೆಲ ಸದ್ಯಕ್ಕೆ ಯಾಳೆ ಗಳಿವಲಕ್ಕೆ ಸದಾ ಎಲ್ಲಡಿಗಿರುವನು. ಶಹಬ್ಬಾಸ್ ಶಹಬ್ಬಾಸ್ ಹಿಡಿಲಿಲ್ಲ ಕಂಠಕ್ಕೆ ಅಮೂಲ್ಯತರವಾದ ಹೌದವ್ರಿ ರತ್ನ ಪ್ರಭಾಯಿಕ ಸೂರ್ಯ ಛಾಯ ಮುತ್ತಿನ ಹಾರ ಕುಡಿಮೆಲೆ ಹಿಡಿ ಸಾರಥಿ ಭೂಪತಿ ರಕ್ಕಸರ ಅಂಶಕ್ಕೆ ದಾಳಿಯಲ್ಲಕ್ಕುವ ಠಕ್ಕ ದೇವತರಿಗೆ ಹೊಡೆದು ಕಡಲಗರಬೇಕು ನೂಕುವೆನು. ಮಿಕ್ಕಿದ ಜನರು ಪಾಡೆಯಲು ಸದಾ ಎಲ್ಲ ಮೇಲೆ ಪ್ರೀತಿ ಮಾಡುವ ಅಖಂಡಿರಾದ ಹೌದೋಡಿ ಸುಧಿಷ್ಣಾ ದೇವಿಯವರು ಧರಿಸಲಿಕ್ಕೆ ಬಂದಿರುವೆನು. ತತ್ಕ್ಷಣದ ತೋರಿಸು ಎಲ್ಲ ವಸಲ ಜಾಗ್ರತೆಯನ್ನು ಕರೆಸ್ತೋಡ್ರಿ. ಹೇ ನಿತ್ಯ ನಿತ್ಯ ಲೋಕದೋಳು ಸುಖ ಸತ್ಯ ಮಹಾಪಾತ್ರಳಾದ ಖಂಡಿರ ನಿಮ್ಮ ಮಹತ್ವರ ಪಾದಿಗೆ ನಮಿಸುವನು ಚಿತ್ತೈಸಬೇಕು. ಬ್ರಹ್ಮಾದಿಗಳ ಅಮ್ಮವನ್ನು ಮುರಿದಿಟ್ಟು ಪರಬ್ರಹ್ಮ ನೆನೆಸಿಕೊಂಡಿರುವ ಜಗನ್ಮೋಹಿತ ತಮ್ಮ ಆಶೀರ್ವಾದಗಳು ಹೇಳು. ಹೇ ತಮ್ಮ ಕೀಚಕ, ಹೇ ಅಖಂಡಿರ, ಚತುರ್ದಶ ಭವನಗಳು ಮಹಾಪ್ರಚೋರ ನೀನಾಗಿದ್ದು ಯಾವ ಭೂಚಕ್ರದಲ್ಲಿರುವೆ. ಬರುವಿಕೆಯನ್ನು ಚಕೋರ ಪಕ್ಷಿ ಬಯಸಿದಂತೆ ನಿನ್ನ ಮುಖಾಲೋಕವನ್ನು ಬಯಸಿ ಎನ್ನ ಮನಸ್ಸಿಗೆ ಅತಿ ಖೇದವಾಯಿತು. ಇರಲಿ, ಇಲ್ಲಿವರೆಗೆ ಎಲ್ಲಿರುವೆ ಸೂಕ್ಷ್ಮ ಭೂಪ ರಾಜಕುಲ ದೀಪ. ಹೇ ಅಕ್ಕ, ಹೇ ತಮ್ಮ, ದಿಕ್ಕು ದಿಕ್ಕಿನೊಳ ತಿರುಗಾಡಿ ಮಿಕ್ಕಿ ಮೀರಿದ ವೈರಿಗಳ ರೆಕ್ಕೆಯನ್ನ ಮುರಿದಿಕ್ಕಿ ರಕ್ಕಸರ ಸಮವಕ್ಕೆ ಅಕ್ರದ ಮಿಡುತ್ತ ಮೂರು ಲೋಕ
ಆಶೀರ್ವಾದ ಕೀತಕ ನಾಡಿ ನೋಳು ನೋಡಿದರೆ ನಿಲ್ಲಂತ ಬಲಟ್ಟದಲಿಗೆ ನಾನಲ್ಲಿ ಕಾಣಲಿಲ್ಲವೇ? ಪರಂತು ಪಾಂಡವರ ದಾಂಡಿ ನೋಳು ಭೀಮನ ಕೈಯಲ್ಲಿ ನಿನ್ನ ಮರಣ ಇರುವುದು. ಇದು ಒಂದು ತಪ್ಪಿಸಿಕೊಂಡು ಉಳಿದರೆ ಕಲ್ಪಾಂತರ ಬಾಳಿನಲ್ಲಿ ತ್ರಿಕಾಲ ಜ್ಞಾನಿಗಳು ಹೇಳಿದರು. ಕಾರಣ ಪಾತಾಳ ಲೋಕದಲ್ಲಿ ಅಡಿಗೆ ಕೂತಿರುವನ ಮಾತೇ ಶುಕ್ರವರ್ತೆ. ಹೇ ತಮ್ಮ, ಹೇ ಅಖಂದಿರ, ಇದ್ಯಾವ ಅಗಾಧರವೆಂದು ನಂಬಿ ಜರಿತನಾಗಬೇಡ. ಆ ಶ್ರೇಷ್ಠ ಪಾಂಡವರು ಕಷ್ಟಕ್ಕೆ ಒಳಗಾಗಿ ಅರಗಿನ ಮನೆಯಲ್ಲಿ ಸುಟ್ಟು ಸತ್ತಾರೆ ಎಂಬ ಸುದ್ದಿ ಸ್ಪಷ್ಟವಾಗಿ ಕೇಳಿದ್ದೇನೆ. 12 ವರ್ಷದ ಆಚೆಯ ವರ್ತಮಾನ. ಅನರ್ಥ ಸಂಶಯಕ್ಕೆ ಒಳಗಾಗಬೇಡ. ನಿನ್ನ ಮರಣ ತಪ್ಪಿತೆಂದು ಎನ್ನ ಮನೆಯಲ್ಲಿ ಇದ್ದು ಬಿಡು ನಿಚಿಂತ, ಬಿಡು ನಿನ್ನ ಭ್ರಾಂತ. ಅಖಂದಿರ, ಈ ಬಹದ್ದೂರ್ ಕೀಚಕನ ಅಸತ್ಯತರ ಸಾಮರ್ಥ್ಯಕ್ಕೆ ವರ್ಣಿಸವರು ಯಾರು? ಎಲ್ಲ ಪ್ರಾರಬ್ಧಕ್ಕೆ ಈಡೇ ಇಲ್ಲ. ಮೃತ್ಯ ದೇವತೆಗಳ ಬಾಯಿಯ ಮೇಲೆ ರವಿ ಶಶಿಗಳು ಮರಣವೇ ಅಸಗಿ ಇನ್ನು ಮೇಲೆ 3 ತಿಂಗಳ ಕೌರವಾದಿಗಳನ್ನು ಮುರದಿಟ್ಟು ಏಕ ಛತ್ರಾಧಿಪತಿ ವಿರಾಟನೆಂದರೆ ಈ ಬಹದ್ದೂರ ಕೀಚಕ ನಮ್ಮ ಹೆಸರು ಸ್ವಾರ್ಥಕ್ಕೆ ಆಗಲರಿ. ಹೇ ಅಕ್ಕ, ನಿನ್ನ ಮೋಹಕ್ಕೆ ಅಕ್ರ ಮಿಡುತ್ತ ಅನುಗ್ರಹವಾಗಿ ಮೋಹಕ್ರ ಸುಖದಿಂದಿರುವೆನು. ಹೇ ಎನ್ನ ಹರಿಶಾಂಬ ನಿಧಿಯೇ, ಚಂದ್ರದುರ್ಪದ ಅಕ್ಕ, ಇದು ಏನು ದೇಶದೋಳು ಈಶ ನಿರ್ಮಿತ ಅಗಾಧವಿರುವುದು ಅಕ್ಕ. ಇದು ಏನು ಅಕ್ಕ? ಇದು ಏನು? ಅಯ್ಯಯ್ಯೋ ತಮ್ಮ, ಒಮ್ಮಿಂದೊಮ್ಲೆ ಇದೇನೋ ತಮ್ಮ. ಅಯ್ಯಯ್ಯೋ ಶಿವ ಶಿವ, ಒಮ್ಮಿಂದೊಮ್ಲೆ ಇದೇನೋ ತಮ್ಮ.
ಏ ದೇವಿಯವರೇ, ಯಾವಾಗಲೂ ನಾನೊಬ್ಬಳು ನಿಮ್ಮ ಕಣ್ಣಿಗೆ ಒತ್ತುತ್ತೇನೆ. ದೇವರು ನನ್ನನ್ನು ಯಾಕೆ ಹುಟ್ಟಿಸಿರುವೆನು? ತಾಯಿ ತಮ್ಮ ಅಪ್ಪಣೆಯ ಪ್ರಕಾರ ಬರಬೇಕೆಂದರೆ ಈ ಶೈಲೇಂದ್ರಿಯು ಅಡ್ಡ ನಿಂತಿರುವಳು. ಶೈಲೇಂದ್ರಿ ಕಣ್ಣಲ್ಲಿ ಯಾಕೆ ನೋಡುತ್ತೆ? ಹಿಡಿದರೆ ಕೈ ಹರಿದು ಬೀಳುತ್ತದೆ. ಇನ್ನಾದರೂ ಬಾಬಾ ಬೀಸುವ ಪಂಕ ಎಲ್ಲಿಟ್ಟಿರುವೆ? ಸೆರಗಿನಿಂದಾದರೂ ಬೀಸುತ್ತೇನೆ. ಶೈಲೇಂದ್ರಿ ತಾಯಿಯವರು ಚೆನ್ನಾಗಿ ಇಡಿ ಹೊಟ್ಟೆಯಲ್ಲಿ ಸ್ವಲ್ಪ ಅನ್ನ ಕರಗಲಿ. ಸುಧಿಷ್ಣಾ ದೇವಿಯವರೇ ಮಾತನಾಡಿರಿ. ಹೇ ತಮ್ಮ, ಇದೇನಿದು ಅತಿ ಭಯಂಕರ ವೃಷ್ಪತಿ? ಹೇ ಪೋಪ, ಅಪಾಯಕರ ಕ್ಷಪಾಕರತಂತೆ ಥಳಥಳಿಸುವ ಈ ನಿನ್ನ ಮುಖ ಲಕ್ಷಣವು ಈಗೇಕೆ ವಿಪರೀತವಾಯಿತು? ನಿರಂತರ ಎನ್ನ ಅಂತರಂಗದವಳು ಚಿಂತಿಸುವುದರಲ್ಲಿ ಮಾರಾಂತಕನ ಕರುಣೆಯಿಂದ ನಿನ್ನ ದರ್ಶನವಾಗಿ ಸಂತೋಷಳು ಶಾಂತಳಾಗಿದ್ದೆ. ಒಮ್ಮೆ ತಮ್ಮಲೆ ಇದೇನೋ ತಮ್ಮ. ಹೇ ತಮ್ಮ, ಬಹುದಿನಗಳಿಂದ ಈ ನಿನ್ನ ರೋಗವೇ ಗೊತ್ತಿಲ್ಲ. ಅಯ್ಯಯ್ಯೋ, ಇದು ಎಂತ ರೋಗವು? ನಾನೇನು ಮಾಡಲಿ, ನಾನೇನು ಬಲ್ಲಳು? ಅಸಮದಾರಿಗೆ ಹಸಗುಂದವೇ ಬೇಡ. ಶಶಿವದನ, ನಿಟ್ಟುಸಿರು ಬಿಟ್ಟರೆ ಎನ್ನ ಹೊಟ್ಟೆ ಹೊಳಿ ಕಸಿವಿಸಿ ಆಗುವುದು. ಹೊಸತನವೇನು ಉಸಿರು ಸುಮ್ಮನಿ ಎನ್ನ ತಮ್ಮ. ಹೇ ಮುನಿ ಮೃಗಾವಳಿ ಕಂಠೇನದ ಕಂಠಾಭರಣ, ಶುಭ್ರ ಪ್ರಕಾಶರ ಸೋತ್ರ ಛಾಯ ಒಳಗೊಂಡು ಅಪ್ರಾಪ್ತ ಕಾಮಿನಿ ಧನ್ಯ ಧನ್ಯ. ಹೇ ಜಡ ಜಾಮಕಿ ಶೈಲೇಂದ್ರಿಯೇ, ಪಕ್ಕನೆ ಮುಖ ತಿರುಗಿ ಯಾತಕ್ಕೆ ನಿಲ್ಲುತ್ತೆ? ನಿಲ್ಲು. ಯಾವಾಗಲೂ ಬಲು ಸೊಡಗರದವಳು ನೀನು. ಬಲು ಹೆಚ್ಚಿನಾಕಿ ಕೀಚಕರಾಯರ ಮಾರಿ ಉಬ್ಬಿಸಿಕೊಂಡು ಎನ್ನನ್ನು ಬೈದು ಸುಮ್ಮನೆ ಕುಳಿತರು. ಏನೋ ಯಾತಕ್ಕೆ ಅಂತಾರೆ. ಗೌರವ ತನ್ನ ದುಷ್ಟಾಣಿಗೆ ಆಳುವಂತೆ ಬಿಡು ಮಾರಾಯರೇ ಮಾತನಾಡಿರೆ. ಶಬ್ಬಾಸ್ ಶಬ್ಬಾಸ್. ಹೇ ಸುಂದರಿ, ಜಡ ಜಾಂಬಕಿಯ ಮಮ್ಮಡಿಗೆ ಸೋರುಮಡಿಗೆ ಸರಿಯಾಗಿದೆ. ಒಡವೆಯಲ್ಲಿ ಅಡಿ ಹಿಡಿದೆ ಗಡಗಡಿಸಿ ಗಗಲಾಂತರಕ್ಕೆ ಓಡಿಸುವೆನು. ಬಡಲ್ ನಡುವಿನ ಬೆಡಗವಮ್ಮ ನೋಡಿ ಗಡಲ ಧನಿಯಂಬಿಟ್ಟು ಮುರುಗಾದಿ ಸೋಮ ಗಡಬಡಿಸಿ ನಾಚಿ ಕುಟ್ಟುಕವೇ ಸೇರಿತು. ಆ ಮರೆತನು ಇರಲಿ, ಬಿಂಬಾದರಿಯ ತುಂಬಿ ತುಳುಕಿ ಆಡವ ತಳತಳಿಸುವ ಮುಖಮಂಡಲಕ್ಕೆ ಹೆದರಿ ಬಿಡ ರಾಜ್ಯದ ಕೃಷ್ಣ ಪಕ್ಷ ಮೇಲೆ ಬಿಟ್ಟು ಕುಂತಿದನು. ಶಬ್ಬಾಸ್ ಶಬ್ಬಾಸ್. ನಾನೆಷ್ಟು ಹೇಳಿದ್ರು ಇವಳ ದೃಷ್ಟಾಂತಕ್ಕೆ ಸರಿಯಾಗಬೇಕೆಂದು ತೋರುತ್ತದೆ. ಸಾಕು ಸತಿ ಸರಸ್ವತಿ ಮೇಲ್ ಪಾರ್ವತಿ ರೂಪಗಳು ಇವಳ ಮುಂದೆ ಧಿಕ್ಕರಿಸಬಹುದು. ಇವಳ ರೂಪಕ್ಕೆ ಸೋತು ಕೃತಂಗಳ ಮಾಡುವ ತತ್ತುಗಳಾದ ಸಾಲದವರು ಬಾಳುವೆ. ಇವಳ ಕುಂಭಕುಚಗಳು ಸಂಭ್ರಮಕ್ಕೆ ಶಬ್ಬಾಸ್ ಶಬ್ಬಾಸ್. ಇವಳ ಕುಂಭಕುಚಗಳು ಸಂಭ್ರಮಕ್ಕೆ ರಂಭಾ ಓರ್ಸಿರನ್ನು ಸನ್ಮುಖದಲ್ಲಿ ನಿವಾಳಿಸಿ ಮಾಡತೊಡಗಬೇಕು. ಹೇ ಅಕ್ಕ, ಹೇ ತಮ್ಮ, ನಾಡಿನೋಳು ಈಡಿಲಿದ ಪುಣ್ಯ ನಾ ಮಾಡಿರಬಹುದು. ಕಾರಣ ಈ ಅಮೂಲ್ಯತರವಾದ ತ್ರಿರತ್ನವರೆಗೆ ದರ್ಶನವಾಯಿತು. ಇಂಥ ರತ್ನ ದಾವಲ್ಲಿರುವುದ ಪ್ರಯತ್ನ ಮಾಡಿ ತಂದಿರುವೆನಕ್ಕ. ಇವಳೇ ಇಲ್ಲ ತಕ್ಕ. ಹೇ ತಮ್ಮ, ಹೇ ಅಕ್ಕಂದಿರ, ಶಂಕರನ ಕೃಪಾ ಕಟಾಕ್ಷದಿಂದ ಶಂಕರನ ಕಿಂಕರನಾಗಿ ಆತಂಕಗೊಳ್ಳದೆ ಮೃಗಾಂಕರಕ್ಕಿಂತ ಶೇಷಾಂಕಮುಖಿ ಸೈರೇಂದ್ರಿ ನಾಮಕೃತಂ ಅಲಂಕರಿಸುವ ಇವಳ ಸೊಂಕಿಸುವ ಲಾವಣಕ್ಕೆ ಒಳಗಾಗಬೇಡ. ಪಂಕಜ ಭವಳದೋಳು ಅಗಲಕ್ಕಿಂತ ಸತಿಯಳನ್ನು ಘನತರವೆಂದು ತೋರುತ್ತದೆ. ಅನುಜ, ಈಕೆಯು ಮೂರ್ತಿಲೋಕದ ಯಥಾರ್ಥ ಮನುಷ್ಯರಲ್ಲಿರುವಳು. ಹೇ ತಮ್ಮ, ಹೇ ಅಕ್ಕಂದಿರ, ಅರ್ಥೈಸುವೆನು ಸಾರ್ಥಕವಾಗುವಂತೆ ಕೇಳು. ಪಂಚಮುಖನ ಲೋಕದವಳು ಪಂಚಗಂಧರ್ವರಿಗೆ ಸಂಬಂಧ. ತಾನೊಬ್ಬಳೆ ಸತಿಯಾಗಿದ್ದು ದಿನಮೆತ್ತೆ ಕದನೆ ಮುನಿಸ್ಯಂ ತಾಳೆಯನ್ನು ಆಶ್ರಯದಲ್ಲಿರ್ತಾಳೆ. ಸ್ವಲ್ಪ ದಿನಗಳಲ್ಲಿ ಈ ಮಂದಗ ಮನೆಯು ಸ್ವರ್ಗ ಲೋಕವನ್ನು ಹೊಂದುತ್ತಾಳೆ. ಕಾರಣ ಇವಳನ್ನು ಬಯಸಬೇಡ, ಮಹಾತರದ ಕೇಡು. ಹೌದು ಹೌದು ಅಕ್ಕ, ಆಗಿದ್ದರೆ ಆಗಿರಬಹುದು. ದೃಷ್ಟ ಜನ ಶ್ರೇಷ್ಠೆಯಲ್ಲಿ ಇಂಥ ಶ್ರೇಷ್ಠ ಕಾಮಿನಿ ಹುಟ್ಟಿದವಳ ಅಲ್ಲವೆಂದು
ಎಲ್ಲೋ ಗಣಸ ಇರಲಿ. ಈ ಪಂಚಗಂಡರ ಹಂಚಿಕೆ ಇಲ್ಲದ ನಿರ್ವಂಚಿಕ ಅಂತಗಮನ ಎಲ್ಲಿಗೆ ಸತಿ ಎಂದು ಹೇಳಿದಿ. ಹೇ ಅಕ್ಕ, ತಮ್ಮ ಇವಳು ಆಡಿದ ಅಮೂಲ್ಯತರದ ವಚನದ ರಚನೆಯು ನಿನ್ನ ಗೋಚರಕ್ಕೆ ಬರಲಿಲ್ಲವೇ? ಧರ್ಮೇಂದ್ರಿ ಪಂಥಗಳ ಸುಟ್ಟು ಕರ್ಮೇಂದ್ರಿ ಪಂಥ ಕಾರಣ ಪುರುಷರ ಉತ್ಪತ್ತಿ ತಾಲವೇ ಇವಳ ಅಂಗವಾಗಿರುವುದು. ಹೇ ಅಕ್ಕ, ಹೇ ತಮ್ಮ ಈ ಭೃಂಗ ಕುಂತಳಿಯ ಚತುರಂಗ ಮಂಗಲತರ ಸುಖ ಹೆಂಗದೆ? ಶಹಬ್ಬಾಸ್ ಶಹಬ್ಬಾಸ್ ಹೇ ಸುಂದರಿ, ಪಡೆಯುವ ಚೆನ್ನಿಂಗನು ಕಂಗೊಳಿಸುವುದಿಲ್ಲ. ಹೇ ಕುರಂಗನೇಲೆ, ನಿನ್ನ ಹುಚ್ಚೆಂಬ ಛಾಪಗಳ ಕಣ್ಣೆಂಬ ಕೋರೆಗಳನ್ನಿಟ್ಟು ಈ ನಿರ್ಜೀವ ಕೀಚಕಗಳು ದರ್ಜಲ್ಲದೆ ಗರ್ಜಿಸಿ ಹೊಡೆಯಬೇಡ. ಹೇ ಅಕ್ಕ, ಸ್ವಲ್ಪ ಅಂತಃಕರಣ ಮಾಡು. ಸೃಷ್ಟಿಯೋಳು ಶ್ರೇಷ್ಠ ತಲೆ ಎಟ್ಟು ಅಟ್ಟೈಸುರುವಿದ್ದರೆ ತೃಣಕಾಷ್ಟದೊಳು ಸರಿ. ಹೇಗಾದರೆ ಈ ನಾಗವೇಳಿ ಎಂಬ ಕೂಡದೆ ಮಹತ್ತರ ರೋಗ ನೀಗದು ಅನುಕೂಲ ಮಾಡು ಸತ್ಯ ಇದೆ ಒಂದು ಪತ್ತೆ. ಹೇ ತಮ್ಮ, ಹೇ ಕಂದಿರ, ತೋರುವ ನಾರಿಮಣಿಯ ಘೋರತನ ರೂಪಕ್ಕೆ ಮರುಳಾಗಬೇಡ. ನರಲೋಕದವರು ಸುರಲೋಕದವರನ್ನು ಸುರತಕ್ಕೆ ಕರೆದರೆ ಬರುವುದುಂಟೇನು ಮರುಳ? ಆಗದ ಕಾರ್ಯಕ್ಕೆ ಕೈವಡ್ಡಿ ದಡ್ಡನಾಗಬೇಡ. ಚೆನ್ನಿಂಗನೇ ಚೆನ್ನಿಂಗನೇ, ಹೇ ಕಂದಿರ, ನಿನ್ನ ಸಂಭ್ರಮಕ್ಕೆ 300 ಮಂದಿ ಸಂಪನ್ನ ಸ್ತ್ರೀಯರುಂಟು. ಬಯಸಿದರೆ ಇನ್ನೊಂದು ಲಗ್ನ ಮಾಡುವೆನು, ಸುಖದಿಂದ ಬಾಳು. ಇವಳು ಸಪ್ರಾಣ ದೇವಿ ಎಂದು ತಿಳಿ. ಅಭಿಪ್ರಾಯ ತಿಳಿಯದೆ ಅಪ್ರಮಾಣದ ತೋಡಿದರೆ ಮಹಾಪ್ರಳಯ ನಿನಗಾಗುವುದು. ಮತ್ತೇನಿರುವುದು? ಏನಾಡಿದಿ ಅಕ್ಕ? ನೀನು ಕೋಪ ಮಾಡಿದರು. ಈ ಜಡಜಾಂಬಕಿಯ ಸೋರು ಮುಡುವ ಸುಭವ ಪಡೆದರೆ ಪಡವೆಯಲ್ಲಿ ಹೆಡಿ ಎತ್ತಿ ನಡೆದು ಆಡಿ ನೋಡಿದ್ರೆ ಶಬ್ಬಾಸ್ ಶಬ್ಬಾಸ್ ಹೇ ಸುಂದರಿ, ಪಡವೆಯಲ್ಲಿ ಹೆಡಿ ಎತ್ತಿ ನಡೆದು ಆಡಿ ನೋಡಿದರೆ ಎಲ್ಲ ಕಡಲ ತೊಡಗುಡು ಬಡದಾಡಿ ಹೊಯ್ದರೆ ಥರ್ರದರೆ ಎತ್ತವು. ಘಡದೆ ಬಿಡದೆ ಎಲ್ಲ ಕಣ್ಣಾದಿಗಳು ಮುಚ್ಚಬೇಕೆಂದರೆ ಬೆಚ್ಚಲ ಬೆದರಿ ಎಚ್ಚರ ತಪ್ಪಿ ನಿಂತಲ್ಲೇ ನಿಂತು ಬಿಟ್ಟವು. ಹೇ ಅಕ್ಕ, ಹೇ ತಮ್ಮ ಫಲ್ಲವಾದರೆ ಮಲ್ಲಿಗೆ ಜಲ್ಲರಿಯದಂತೆ ಸಲ್ಲಲಿತ ವಜ್ರ ಸಮದ ಹಲ್ಲಗಳು ಪ್ರೀತಿ ಛಾಯಕಾಕಾರದಲ್ಲಿ ಎಲ್ಲ ಮನಬಂಬೆಗಿಳಿ ರಾಜ್ಯಲ ಉದ್ವೇಗಿಸಿರುವೆನು. ಹೇ ಅಕ್ಕ, ಹೇ ತಮ್ಮ ಸ್ವಕ್ಕಿ ದೇವನದ ರಕ್ಕಸರ ಬಲಾಲ್ಮೆ ಭಾರಕ್ಕೆ ಸಿಕ್ಕಿರದ ಸಿಕ್ಕಲ ಶಹಬ್ಬಾಸ್ ಶಹಬ್ಬಾಸ್ ಹೇ ಸುಂದರಿ, ಈ ರಕ್ಕಸಾಧಿಪತಿ ಚಿಕ್ಕನಳ ತೋಳಗಳೆಲ್ಲ ಉಕ್ಕೇರಿ ಹಾರಿಸುತ್ತಿರುವುದು. ಅಂಬುಜಾಕ್ಷರ ಬಿಂಬಾದರಿಯ ತೊಂಡಿ ಹೆಣಿದಂತ ತಿಂಬಬಲಕ್ಕೆ ಹಂಬಲಸಿ ಎಲ್ಲ ಬಲಬಂಬಿಗಳ ರಾಜ್ಯನ ಉದ್ವೇಗಿಸಿರುವನು. ಹೇ ಅಕ್ಕ, ಹೇ ತಮ್ಮ ಈ ಲಾರಿ ಮಳಿಯಳು ನರಲೋಕದವರಿಗೆ ದೊರೆಯತಕ್ಕಳಲ್ಲ ಒಂದು ಹೇಳಿದಿ. ನಿಶ್ಚಯ ನಿಶ್ಚಯ ಈ ಬಹದ್ದೂರ ಕೀಚಕಲ ಸುರಲೆಂದು ಶಬ್ಬಾಸ್ ಶಬ್ಬಾಸ್ ಹೇ ಸುಂದರಿ, ಈ ಬಹದ್ದೂರ ಕೀಚಕನ ಅಸುರನೆಂದು ಜಗಪ್ರಸಿದ್ಧಕ್ಕೆ ಎಲ್ಲಿಗಾದರೂ ದೇವದೈತ್ಯರಿಗೆ ಬಿಡಲಾರನು. ಬಿಡಲಾಗದೆ ಕರ್ಮವೇ ಸರಿ, ಆದದ್ದು ಆಗಲಿ ಬಂದದ್ದು ಬರಲಿ. ಈ ಸತ್ಯಕ್ಕೆ ಇವಳನ್ನು ಅರಗಳಿಗೆ ಬಿಟ್ಟು ಅರಗಳಿಗೆ ಜೀವಿಸಲಾರನು ಕರುಣೆ ಈ ಮಹಾಜನನಿ. ಹೇ ಧನುಜಾಧಿಪತಿಯೇ, ನಾನಾದರೂ ಹೇಳ್ತೇನೆ ಕೇಳುವಂತವನಾಗು. ಅದೇ ಇರುವ ಜಾಗೃತಿ ತಿಳಿಸುವಂತವಳಾಗು. ಧನುಜಾಧಿಪತಿ ಧನುಜಾಧಿಪತಿ ಶಬ್ಬಾಸ್ ಶಬ್ಬಾಸ್
ಮತ್ತೆ ಧರ್ಮದಲ್ಲ ತಿಳಿಯೋ ಶಬ್ಬಾಷ್ ಶಬ್ಬಾಷ್ ಹಸುರ ಗೋಪ ಬೇಡ ವ್ಯಸನ ಕುಟುಂಬ ಸೇರ ಗಾಂಧಿಗಾಗಿ ಶಬ್ಬಾಷ್ ಹಸುರ ಗೋಪ ಬೇಡ ವ್ಯಸನ ಕುಟುಂಬ ಸೇರ ಗಾಂಧಿಗಾಗಿ ಶಬ್ಬಾಷ್ ಶಬ್ಬಾಷ್ ಮಾತನಾಡದಿರು ಧರ್ಮದಲ್ಲ ತಿಳಿಯೋ ಶಬ್ಬಾಷ್ ಶಬ್ಬಾಷ್ ಮಕ್ಕಳು ಕರ್ಕಸ ಮಾತನಾಡದಿರು ಧರ್ಮದಲ್ಲ ತಿಳಿಯೋ ಶಬ್ಬಾಷ್ ಶಬ್ಬಾಷ್ ಸರಿಯಲ್ಲೋ ಸರಿದು ಶಬ್ಬಾಷ್ ಶಬ್ಬಾಷ್ ಸರಿಯಲ್ಲೋ ಸರಿದು ಶಬ್ಬಾಷ್ 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 ನಗರದ ಪರಮರೆ ಒಳಗಿದ ಧರ್ಮದಲ್ಲ ತಿಳಿಯೋ ಶಬ್ಬಾಷ್ ಶಬ್ಬಾಷ್ ನಗರದ ಧರ್ಮದಲ್ಲ ತಿಳಿಯೋ ಶಬ್ಬಾಷ್ 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 ನಾನು ಜಾತಿ ಧರ್ಮದಲ್ಲ ತಿಳಿಯೋ ಶಬ್ಬಾಷ್ ಹೇ ಧನುಜ ದೀಪ ಮಹಾಪ್ರತಾಪ ಶಬ್ಬಾಷ್ ಅಪಾರತರವಾದ ಪಾಪಿಷ್ಟ ನುಡಿಗಳನ್ನು ಆಡದಿರು ತಿಳಿಯಿತೆ ಸಮ್ಮತವಲ್ಲ. ಹೇ ಧನುಜಾಧಿಪತಿಯೇ, ಪರವನಿತಿಯರ ಅನುಮತಿ ತಿಳಿಯದೆ ಕಡೆಗಾಣದ ಮಾತುಗಳನ್ನ ಜಡಮತಿಯಾಗಿ ಎಷ್ಟಾಡುವೆ. ಅಕಟಕಟ ದಿನಪನ ಬೆಳಗ್ಗೆ ಗೂಗಿ ಭ್ರಮಿಸುವಂತೆ ಅಸುರನೇ, ಹೇಸಿಗೆ ಇಲ್ಲದೆ ಅಶನವ ತಿಂದು ದುಷ್ಟ ಕಾರ್ಯಕ್ಕೆ ಮೈಗೊಡಬೇಡ. ಹೇ ಸುಂದರಿ ಕುಸುಮ ಶರಣಾರ್ಥಿಗಾಗಿ ಹುಸಿಯಾದ ಕರ್ಕಶ ನುಡಿಗಳನ್ನ ತಾಮಸದಿ ಆಡದಿರು. ಮುರುಳ ಮರುಳ ತಲೆಗೇರಿದಂತೆ ಕಾಣುತ್ತಿದೆ. ವಿಚಾರ ಮಾಡು. ಸುಧಿಷ್ಠಾ ದೇವಿಯವರು ಹೇಳಿದ ನೀತಿಯನ್ನ ಮರೆಯದಿರು. ಇನ್ನಾದರೂ ಸಾಮುದ್ರಿಕ ಲಕ್ಷಣ ಉಳ್ಳವಳನ್ನ ಲಗ್ನವಾಗು, ಒಳ್ಳೆಯದಾದಿತ್ತು. ದೇಶವ ತಿರುಗಿ ವಿರಾಟ ವಾಸದಳು ಹೇಸಿಗೆ ಇಲ್ಲದೆ ಕೆಲಸ ಮಾಡುವ ಈ ಬಡದಾಸಿಯಳರ ಅಕ್ಕರವ ಬಿಡು ವ್ಯರ್ಥ. ತಿಳಿದಾಗೋ ಸಮರ್ಥ. ನಿಲ್ಲ ಹೊಸದಾಯಲ್ಲದ ಯೌವನದ ವಿಲಾಸಕ್ಕೆ ನಿಲ್ಲ ಮುಸುಕಿರಿತವ ದರಿದ್ರ ಬೆಸಲವನ್ನು ಉಸಿರಾಕಿ ಉಸಿರಿದಿರು. ಎಲ್ಲ ಹೃದಯದೊಳಗೆ ಕಸಿಬಿಸಿ ಆಗುತ್ತದೆ. ಹೇ ರಂಬೆ ಶಬ್ಬಾಷ್ ಶಬ್ಬಾಷ್. ಹೇ ರಂಬೆ ತುಂಬಿದ ಗಲ್ಲ ಕಲ್ಲಡೆಯ ಹೊಳಪಕ್ಕೆ ಜಂಬಾರಿಸಿ ಸಿಬಿಂಬ ಅಂಬರಕ್ಕೆ ಬೀಸಾಡಿ ಶಬ್ಬಾಷ್ ಶಬ್ಬಾಷ್ ಶಬ್ಬಾಷ್. ಹೇ ಸುಂದರಿ ಕರದಂಬಿಲಿ ನೆಂದು ಜೈಬೇರಿಯನ್ನು ಹೊಡಿಸುವೆನು. ಶುಭ್ರ ಛಾಯ ಹೊಳೆವ ಕಂಠ ತಳ ಕಂದಿ ಶಂಕಮಡಿ ಹಿಂಜರಿದುವ ನಿರಂಜನೆಂಬ ಸುಡುಗಾಡು ಸಿದ್ದನ ಕೈವಶವಾಯಿತು. ಹೇ ಕುಂಕುಮ ಅಂಕಿತ ಮುನಿ ಮುರುಗಾವಳಿ ನಿನ್ನ ಕುಂಭ ಕುತಿಗಳು ಕುಪಿಂದ್ರದ ಮುಂಭಾಗದಲ್ಲಿ ಹಂಬಸ್ಥಳಕ್ಕೆ ಪಾತಾಳಕ್ಕೆ ಮಣ್ಣು ಚೆಲ್ಲಿ ಪಾತಾಳ ಸೇರಿದವು. ಅಮೃತ ಕುಡಿಯುವನೆಂದರೆ ಜೇನುತುಪ್ಪ ಕುಡಿಯೆಂದರೆ ಎಲ್ಲಿಗೆ ಒಡಂಬಡಿಕೆಯಾಗುತ್ತದೆ. ಹೇ ಸುಂದರಿ, ನಾನೇನು ದಿಕ್ಕಿಲ್ಲದವನೇ. ಸುಂದರಿ, ನಿನ್ನನ್ನು ಹೊಂದದೆ ಈ ಸುಂದರ ಪ್ರಾಣ ನಿಲ್ಲಲಾರದು. ಮಂದಗಾಮಲೆ ಆನಂದ ಬದ್ಮನೆ ಹೇ ನೀಚವರ, ಎಲ್ಲ ಕಳ್ಳ ಹೆಂಗಸೆ, ಕೀಚಕರಾಯನೆಂದು ಹೇಳಿದನಲ್ಲದೆ ಮರ್ಕಟರಾಯನೆಂದು ತಿಳಿಯಲಿಲ್ಲ. ಅಪ್ಪ ಇನ್ನಾದರೂ ತಿಳಿ. ಪರಸ್ತ್ರೀಯರಿಗೆ ಅಪನಂದಿಸಿ ಅವರ ಅವಯವಗಳ ಸ್ತವನ ಮಾಡುವುದಕ್ಕಿಂತಲೂ ಆ ಈಶ್ವರನ ಸ್ತುತಿ ಮಾಡಿದರೆ ಮಿತಿ ಇಲ್ಲದ ಐಶ್ವರ್ಯ ಪ್ರಾಪ್ತವಾದಿತ್ತು. ಮೂರ್ಖ, ಹೇತರಗತ್ತ
ದೇವತೆಯಂತೆ ಯಾತಕ್ಕೆ ಒದರುತ್ತಿ? ಬರ್ರಿ. ಅಷಡ ಕಾಣದ ಈ ಬಡದಾಸಿಯರ ಕಾರ್ಯವೆಷ್ಟಿರಬಹುದೆಂದು ಪರವಶದಿ ಮಾತನಾಡದಿರು. ಮಾತು ತಪ್ಪಿದರೆ ನಿನ್ನ ಪಾಲಿಗೆ ಮೃತ್ಯು ದೇವತೆ ಎಂದು ತಿಳಿಯದವ ನೀನೆಂತ ಪರಮ. ಉತ್ತಟ್ಟ ಮಹಾಪ್ರಸಿದ್ಧ ಬುದ್ಧಿವಂತಳೆ, ಈ ಸತ್ಯಕ್ಕೆ ನೀನೆದ್ದು ಬಂದು ಗೊತ್ತಿದರೆ ನಾನೇನು ಸಿಟ್ಟಾಗುವುದಿಲ್ಲ, ಸಿಟ್ಟಾಗುವುದಿಲ್ಲ. ಶಹಬ್ಬಾಸ್ ಶಹಬ್ಬಾಸ್, ಬೇಕಾದರೆ ಗುದ್ದಿ ನೋಡು. ಶಹಬ್ಬಾಸ್ ಶಹಬ್ಬಾಸ್, ನೀನು ಹೇಳಿರುವುದು ಅಧರ್ಮವಲ್ಲವೇ ಸಧರ್ಮವಲ್ಲ. ಶೀಚಿಕನೆಂಬ ಅಷ್ಟ ದಿಗ್ವಿಜಯಗಳ ಮುಗ್ಗಿ ಕೋರಮನ ಪಾಲಿಗೆ ತಗ್ಗಿ ಸಕ್ಕಿದವರಲ್ಲ, ಹೌದು. ದಿಕ್ಕಲೆ ಫಲಾಯಲು ಮಾಡುವರು. ಎಲ್ಲ ಭದ್ರಾಂಗಳೇ, ಎಲ್ಲೆಲ್ಲಿ ಬಲು ಸಲಿಗೆಯಾಯಿತು, ಆಗಲಿ ಬಲು ಸಂತೋಷ, ಬಲು ಸಂತೋಷ. ದೇಶ ದೇಶವ ತಿರುಗಾಡಿ ಭಿಕ್ಷ ಬೇಡಿ ತಿಂಬುವುದು ಸದಾಶಿವನ ಬಾಳುವೆ. ಸತ್ತ ಹೇಳುವೆಂಬ ತಿಂಬುವಲಕ್ಕೆ ವಾಸುದೇವನ ರೀತೆ, ಮಗಳ ಗಂಡ ಬ್ರಹ್ಮನ ಹಬ್ಬ. ಶಬ್ಬಾಸ್ ಶಬ್ಬಾಸ್, ಹೇ ಸುಂದರಿ, ಮಗಳ ಗಂಡ ಬ್ರಹ್ಮನ ಇಂಥ ತ್ರಿಮೂರ್ತಿಗಳನ್ನು ಪೂಜಿಸಿದರೆ ಆಗತಕ್ಕದ್ದೇನು? ಹೇ ಮನೋಹರಿ, ನಿನ್ನ ಕಾಯ ಎಂಬ ಕನಕಾಚಲ ಪೀಠದ ಹರಿಭೃಂಗಾರದ ಹೊಂಗಳ ಸಂಗಳಿಗಲಿನ ಒಡಗೂಡಿಸಿ ಮಂಗಲತರ ಅಂಗಲಾವಳಿಯೇ, ನಿನ್ನ ಹೃದಯ ಸ್ವಲ್ಪ ಹಿಂಭಾಗದಲ್ಲಿರುವ ಕುಂಭಕುಚಗಳನ್ನು ಸ್ವಯಂ ಲಿಂಗವನ್ನು ಪೂಜಿಸುವೆನು. ಸತಿ ಲೇಪತಿ, ಹೇ ಧನುಜಾಧಿಪತಿಯೇ, ಇದಕ್ಕೆ ನಾನಾದ್ರೂ ಹೇಳ್ತೇನೆ, ಕೇಳುವಂಥವನೇ. ಅದೇನು ಚಂದಾಗಿ ಭಗವಂತವರಾಗು. ಶಾಬಾಷ್. ಮಾತನಾಡಲಿಲ್ಲ ಹೇಳಿದ ಮರಳನ್ನ ಕದಗಾಣಿಸಿದೆ, ಹೇಳಿದ ಮರಳನ್ನ ಕದಗಾಣಿಸಿದೆ. ಜಗಮತಿ ಭಯಂಕರ ಮೂಡ ಭ್ರಷ್ಟ ಜಾಣತನದಿಂದ ಪ್ರಾಣ ಉಳಿಸಿಕೋ, ಜಾಣತನದಿಂದ ಪ್ರಾಣ ಉಳಿಸಿಕೋ. ಮಾನದೇವನ ಸಿದ್ಧ ನಲ್ವಾಡು ಹೇ ಪಾಪಿಷ್ಠ ನೀಚ, ಜಲ ಸುಂದರಿಯೇ, ಅಪಾರತರವಾದ ಪಾಪಿಷ್ಠ ನುಡಿಗಳನ್ನಾಡಿ ಪಾಪದ ಕೂಪದಲ್ಲಿ ಬೀಳಬೇಡ. ನಿನ್ನ ಪೌರುಷ ಎಷ್ಟು ಹೇಳುತ್ತಿ? ರಕ್ಕಸ, ಸೊಕ್ಕಿನಿಂದ ತಕ್ಕುಲ್ಲದ ನುಡಿಗಳನ್ನಾಡದಿರು. ದೂರ ನಿಲ್ಲು ಭಯಂಕರ, ಗೆಲುವಿನಂತೆ ದರ್ಜಿಲ್ಲದೆ ಗರ್ಜಿಸಬೇಡ. ಮುಲ್ಲ, ನಿನ್ನ ಹಲ್ಲುಗಳನ್ನು ಮುರಿದು ಬಿಟ್ಟೇನು. ಬಲ್ಲಿಯ, ನಿನ್ನ ಬಲ್ಲಿದತನವು ಕ್ಷುಲ್ಲಕರಲ್ಲಿ ನಡೆಯುವುದಲ್ಲದೆ ಎನ್ನಲ್ಲಿ ತೋರುವೆಯ. ಬುದ್ಧಿಯನ್ನು ಹೇಳಿದರೆ ಗುದ್ದಾಡುವ ತೇರಿನಂತೆ, ಹಾಳು ಮುದಿ ಹತ್ತಿನಂತಿರುವ ಅಧಮ, ಸುಮ್ಮನೆ ಮನೆಯಲ್ಲಿರು ಹೋಗು. ವ್ಯರ್ಥ ಸಾಯಬೇಡ ನೀಚ ಮಹಾಪಿಶಾಚ. ನಿನ್ನ ಅಂಗ ಸಂಗ ಮಾಡದಿದ್ದರೆ ಈ ಬಹದ್ದೂರ ಕೀಚಕಲೆಂಬ ಹೆಸರು ಸ್ವಾರ್ಥಕ್ಕೆ ಆಗಲರಿಯದು. ಇಂಥ ಕರುಣ ಕಠೋರ ವಚನಗಳು ನಿನ್ನ ಶಬ್ಬಾಸ್ ಶಬ್ಬಾಸ್, ಹೇ ಸುಂದರಿ, ನಿನ್ನ ಮುಖ ಕಮಲದಿಂದ ಬರುವುದು ಅಗಾಧವೆಂದು ತೋರುತ್ತದೆ. ಶಬ್ಬಾಸ್ ಶಬ್ಬಾಸ್, ಕ್ರೋಧಕ್ಕೆ ಒಳಗಾಗಿದರೂ ಎಚ್ಚರವಿರಲಿ.
ಜಡದ ಭವಲಿ ನಿನ್ನ ಒಡಲ ಸಡಗರದ ಬಡನಡುವಿನ ವಯ್ಯಾರ ಭಾವಕ್ಕೆ ಬೆರಗಾಗಿ ಕಾರಮಿಂತಲ್ಲೂ ಕರಗಿಸಿ ಶಹಬ್ಬಾಸ್ ಶಹಬ್ಬಾಸ್ ಹೇ ಸುಂದರಿ ನಿನ್ನ ನೇತ್ರಾಪತ್ರಾವಳಿಯನ್ನು ನಿರ್ಮಿಸುವ ಕಾಲದವಳು ನಡು ನಡಿಗೆ ಕೈ ತಪ್ಪಿ ತೋರುವುದು ನಿನ್ನ ಘೋರ ಕಣ್ಣುಗಳ ಸೌಂದರ್ಯಕ್ಕೆ ಮರಳಾಗಿರುವರು. ಹೇ ಸುಂದರಿ, ನೀನು ಸುಖದುಪ್ಪು ಮಾಡಿದರೆ ಸ್ತೋತ್ರಗಳನ್ನು ತಿಳಿದಿದ್ದೇನೆ. ಹೇ ರಂಬಿಯೇ, ನಂಬಿದವಳ ಹಂಬಲ ತೀರಿಸು ಬಿಂಬಾಧರಿಯೇ, ವಿತಕ್ಷಣದ ಕುಳಿತು ಬಾಳಿಯನ್ನು ರಕ್ಷಸ್ಥಳದಲ್ಲಿ ಪಾರಾಗಿ ಹುಣ್ಣಾಗಿ ಬೆಳೆದವೆನು. ಅದರ ಅಮೃತ ಔಷಧ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಶಹಬ್ಬಾಸ್ ಶಹಬ್ಬಾಸ್ ಹೇ ಸುಂದರಿ, ಕುಂಕುಮ ಅಂಕಿತ ಪಂಕಸ್ಥಳ ಲಿಂಗನ ಮನಾಮವನ್ನಿಟ್ಟು ಈ ನಿರ್ಜೀವ ಕೀಚಕನ ಪ್ರಾಣ ಉಳಿಸ ಪುಣ್ಯ ಬಳಿ ತಡೆಯರಡಿ. ಚಾಂಡಾಲ ಮುಂಡೇದ ಬಂಡಾಟ ಮಾಡುವ ಉದ್ದಡತನ ಬೇಕೆ? ಶಹಬ್ಬಾಸ್ ಗಂಡ ಕುಡುಕನೆ ಖಂಡಿತವಾಗಿ ಹೇಳುವೆ ಕೇಳು. ಅಖಂಡ ಲೋಕದಲ್ಲಿರುವ 5 ಮಂದಿ ಗಂಡಂದಿರಿಗೆ ಹೇಳಿ ಶರೀರವನ್ನು ತುಂಡು ತುಂಡಾಗಿ ಖಂಡಿಸಿ ಭೂತಗಳ ತಂಡಕ್ಕೆ ಖಂಡವನ್ನೇ ಒಗಿಸಿ ಬಿಟ್ಟೇನು. ಹುಚ್ಚು ಮೂಳ ಗೊತ್ತಿಲ್ಲದೆ ಯಾತಕ್ಕೆ ಒದರುತ್ತಿ? ಕೃಷ್ಣಾದೇವಿಯವರ ಚಿತ್ತ ಭ್ರಮಣ ಮಾಡಬಾರದೆಂದು ನೀನಾಡಿದ ನುಡಿಗಳನ್ನ ಸಹಿಸಿಕೊಳ್ಳಬೇಕಾಯಿತು. ದೇವತೆಗಳು ಒತ್ತಟ್ಟಿಗಿರಲಿ ತಕ್ಕನೆ ಶಾಪ ಕೊಟ್ಟು ಸುಟ್ಟು ಬಿಟ್ಟೇನು. ಅದಮ ನೀನಂತ ಪರಮ ಶಹಬ್ಬಾಸ್ ಶಹಬ್ಬಾಸ್ ಹೇ ಎರ್ಕದ ಗೊಂಡಿಯೇ, ಸಂಪರ್ಕಕ್ಕೆ ಕರೆದರೆ ತರಕದ ನುಡಿಗಳಲ್ಲಿ ಆಡಿದೆಯಾ? ಹೆಣ್ಣೆಂದು ಕೈ ಕೈದರೆ ಸಣ್ಣ ದೊಡ್ಡ ಮಾತುಗಳು ಹೇಳಿದಿ. ಶಹಬ್ಬಾಸ್ ಶಹಬ್ಬಾಸ್ ಈ ಬಹದ್ದೂರು ನುಡಿಗಳನ್ನು ಗಡಲಕ್ಕೆ ತರದಿದ್ದರೆ ಶಹಬ್ಬಾಸ್ ಶಹಬ್ಬಾಸ್ ಹೇ ಸುಂದರಿ, ಚುಲಿಮಿಲ್ಲಿಂದ ಆದ್ರೆ ನಿನ್ನ ಮುಡಿ ಹಿಡಿದು ದರ್ಲಿ ಎಳೆದ 5 ಸೆಳಮಂಚದವಳು ಕೊಳ್ಳರಿಸಿ ನಳ ತೋಳಗಳನ್ನು ಬಿಗದಪ್ಪಿ ಹೇ ಕಂಬು ಕಂದರೆ ನಿನ್ನ ಬಿಂಬಾದರಿಯ ತುಂಬಿಸಿ ರಥಭಂಗ ಮಾಡುವೆನು. ಸತ್ಯವಾಗಿತ್ತೇ ಹೆಚ್ಚಿಗೆ ನುಚ್ಚಿಗಾಸಿಗಾಗಿತ್ತು ಅತ್ತಿ ಕೆಲಸ ಯಾತಕ್ಕೆ ಮಾಡುತ್ತಿ? ಹೇ ಕುಡಿತ ಗಂಗಳೇ, ಎಲ್ಲೊಡನ ಬಾಯನ್ನ 300 ಮಂದಿ ಮಡದಿಯರ ಕಡೆಯಿಂದ ನಿನ್ನ ಅಡದವರಿಂದ ತೊಳಿಸಿಕೊಂಡು ಕಡೆಯಲ್ಲಿ ಎಲ್ಲು ಬಡಲಕ್ಕೆ ಅರ್ಧ ಹಂಗಿಯಾಗಿರು. ಹೇಗಾದರೆ ಬಿಡುವುದಿಲ್ಲ. ಚಾತುರ್ಯತನದಿಂದ ನಿನ್ನ ಮರ್ಯಾದೆ ಉಳಿಸಿಕೊಂಡು ಎಲ್ಲೆಲ್ಲಿ ಬಾಳು ಸಂತೋಷ ಎಂಬುದಾಳು. ಹೇ ಅವ್ವಯ್ಯ, ಎಷ್ಟು ಮಾತನಾಡುತ್ತಿ ಮತಿಹೀನ ಮಾರಾಯರನ್ನ ಕೂಡಿ ಮೇವ ಮಿಸಗ ಪಾಡಿ 7 ವಿರಾಟ ಮಹಾರಾಜರನ್ನು ಬರುವ ಹೊತ್ತು ಗೊತ್ತಿಲ್ಲದೆ ನಡಿ ನನಗೆ ಮಹಾರಾಣಿಯವರನ್ನು ಸಿಟ್ಟು ಮಾಡ್ಯಾರು. ಅಪರಾಧವಾಯಿತು ಜನನಿ, ಬರುತ್ತೇನೆ ನಡೆಯಿರಿ. ಹೇ ಕೀಚಕ ಮಾರಾಯರೇ, ಕಾಶಿಗೆ ಬಾರದ ಹೇಸಿ ದಾಸಿಗಳ ಗೋಜ ಬಿಡರೆ. ಛೇ ಭ್ರಷ್ಟ ಮುಂಡಿಯಳೆ, ಸೊಮ್ಮಿಗೆ ಹೋಗಲಡಿ ಆಚೆ. ಎಲೈ ಸಾರಥಿ, ಚಿತ್ತದೆಲೆ ಸರಪ ಹತ್ಯವತೆ ದಮಂತ್ರ ಸತ್ಯವತೆ ಸೈಂದ್ರಿ ಭಾಗದಲ್ಲಿ ದೊಡ್ಡ ದೊಡ್ಡ ವಾಕ್ಯಗಳನ್ನು ಒಟ್ಟು ಹೇಳಿದ್ರದಲ್ಲಿ ವಿಧವು ಅಡ್ಡಾಗಿ ಬಂದು ಗುಡ್ಡದ ಮೇಲೆ ಬೆಳಕರದಂತೆ ಆಯಿತು. ಸಾರಥಿ ಭದ್ರವಾದ ಯುದ್ರೂಪ ಮಹಾ ಸಪ್ನಾವತಿಯಲ್ಲಿ ಮಹಾ ದ್ರವ್ಯ ಅಸಂಖ್ಯ ಎತ್ತರದಲ್ಲಿ ಅದ್ವಾರಕ್ಕೆ ಕೈ ಎತ್ತಿದವನಿಗೆ ಬಾಳುವೆ ಎನಗಾಯಿತು. ಮಾಡತಕ್ಕದ್ದಲ್ಲಿದೆ. ಹೊತ್ತರಿಯದ ತುತ್ತನ್ನ ಬಾಯಿಗೆ ಬರಬಾರದಂತ ಮಾಡಿಬಿಟ್ಟಿದ್ದು ಅಪಾಯ ಸಂಕಟಿತು. ಉಪಾಯ ಏನು? ಕುಶಲಮತಿ ಶಶಿವದನ ಸಾರಥಿ ಮತ್ತೊಂದು ಮಾಡುವ ನರತಿ. ಹೌದು ಹೌದು ಸಾರಥಿ, ನಿನ್ನ ಅಭಿಪ್ರಾಯ ಸುಪ್ರಮಾಣ ಚಮತ್ಕಾರಕ್ಕೆ ಈ ತ್ರಿಭವನಗಳಲ್ಲಿ ಸೆರೆಗಾಣನು. ಒಳ್ಳೆದು ಕೆಲಸಕ್ಕೆ ನಿನ್ನಂತೆ ಮಾಡುವೆನು. ಹೌದು ನೋಡ್ರಿ.
ಕಮಲೆ, ವೇಳೆ ಆಯ್ತಂದ ಹೇಳಷ್ಟು ಚಿಂತೆ ಇಲ್ಲ. ಊರಿಂದೂರಿಗೆ ಹಸಿದು ಬಂದ ಉದ್ದಡ ತಮ್ಮ ಕೀಚಕನನ್ನು ಊಟಕ್ಕೆ ಏಕೆ ಕರೆತರಲಿಲ್ಲ? ಮಹಾರಾಣಿಯವರೇ, ಅಮ್ಮ ರಾಣಿಯವರೇ, ಯಾತಕ್ಕೆ ಬಡಬಡಿಸುತ್ತೀರಿ? ಶೈಲೇಂದ್ರಿ ಮಾ ತಾಯಿಯವರನ್ನು ಜಗಲಿಯ ಮೇಲೆ ಕೂಡಿಸಿ ಪೂಜೆಯನ್ನು ಮಾಡಿರಿ. ಹೋಗುತ್ತೇನೆ ಅವ್ವ, ಹೋಗುತ್ತೇನೆಪ್ಪ ಕೀಚಕರಾಯ. ಅಪ್ಪ ಕೀಚಕರಾಯ, ನೀವೆದ್ದು ಪಕ್ವಾನ ಉಣ್ಣಲಿಕ್ಕೆ ಕರೆದಿದ್ದಾರೆ, ಹೇಳಿರಿ, ಮಾತನಾಡಿರಿ. ಗೊತ್ತಿಲ್ಲದ ಹೊತ್ತರಿಯದ ಗೊತ್ತಿಲ್ಲದ ಕತ್ತಿಯಂತೆ ಯಾತಕ್ಕೆ ಒದರಿತಿ ಕತ್ತಿ ಮೌಳ ಸೊಮ್ಮನೆ ಹೋಗು ನಡಿ ಆಚೆ. ಐ ಸುಳ್ಳೆವ ನಂದ ನೋಡು ಪಜಿತಿ, ರಾಯರ ಹೊಟ್ಟೆ ಹಸ್ತಾಗ ನೀವೇ ಬನ್ನಿರಿ, ಹೋಗುತ್ತೇನೆ. ಏ ಮಾನಿಯರೇ, ನನ್ನಿಂದಾಗದ ನೀವೇ ಕರೆದುಕೊಂಡು ಬರಬೇಕು. ಒಳ್ಳೆಯದು. ಓಹೋ, ಈಗೋ ಒಳ್ಳೇದು, ನಾನೇ ಹೋಗುತ್ತೇನೆ. ಹೇ ತಮ್ಮ, ಹೇ ಅಕ್ಕಂದಿರ, ಕುಶಲ ಬುದ್ಧಿಯವ ನೀನಿದು ವ್ಯಸನ ಪಡುವುದ್ಯಾತಕ್ಕೆ? ನೀನು ಹೇಳದಿದ್ದರೆ ನಾನೆಂತ ತಿಳಿಯಬೇಕು? ಮುನಿಸ್ಯಾಕು ಸಾಕು. ಹೇ ಅಕ್ಕ, ವಿಚಕ್ಷಣಕ್ಕೆ ಸುಪ್ರಮಾಣ. ತಮ್ಮ, ವಿಚಕ್ಷಣೆ ನೀನಿದ್ದು ನಿರ್ಲಕ್ಷ್ಯ ಮಾಡಿದರೆ ಈ ದುರ್ಭಿಕ್ಷ ಇಲ್ಲಾರಿಗೆ ಹೇಳಲಿ. ಮುಚ್ಚಿಡುವುದಿಲ್ಲ, ಮುಚ್ಚಿಡುವುದಿಲ್ಲ. ಮತ್ತು ಬಂಕುದಳ ಪಾಠದ ಭಯಂಕರ ಕೀಚುಕು ಬೇರುಂಡಲಿಗೆ ನಿನ್ನಲ್ಲಿರುವ ಶೈಲೇಂದ್ರಿ ಮವದಂದಕ್ಕಾರ ತಮ್ಮಂದಕ್ಕಾರ ಕಾಮ ಮಂದಿರ ಬಲಿಯಲ್ಲಿ ಬಿದ್ದು ಒತ್ತಿ ಹಾಡುತ್ತಿರುವಳು. ಕೈ ಹಿಡಿದು ಎಬ್ಬಸವರು ಯಾರೂ ಇಲ್ಲ. ವಿರಾಕಿಲ ಎದೆಯಲ್ಲಿ ದಕ್ಕು ದಕ್ಕಿಲುವರಿ ಹತ್ತಿ ಹೊರಸೋಸಿ ಒಡಲ ಕಾಡಿಗಿತ್ತು ಬೆಚ್ಚಲೆ ಬೆದರಿ ಮೈಯಲ್ಲಿ ಮಹಾ ಜ್ವರ ಬಿಟ್ಟವು. ಹೇ ಅಕ್ಕ, ಹೇ ತಮ್ಮ, ಬಿಡದ ಈ ಹಗಲು ರಾತ್ರಿ ಹಣ್ಣು ಬಾಲಿಯ ರೂಪ ಕಣ್ಣಿಗೆ ಕಟ್ಟದಂತೆ ಆಯಿತು. ಅಕ್ಕ, ನಿನ್ನ ತಮ್ಮನ ಪ್ರಾಣನ ತ್ರಾಣಕ್ಕೆ ಬಂದಿರುವೆನು, ಅಡಿಮುಟ್ಟಿ ಹೇಳಿವೆನು ಅಂತ ಕರುಣವಿದ್ದರೆ ಅವಳನ್ನು ಹೊಂದುಗೂಡಿಸು, ನೋಡಿ ನಿನ್ನ ಮನಸ್ಸು. ಹೇ ತಮ್ಮ, ಹೇ ಅಕ್ಕಂದಿರ, ಇದಕ್ಕೆ ನಾನಾದ್ರೂ ಹೇಳ್ತೇನೆ, ಕೇಳುವಂತವನಾಗು. ಅದೇಂದ್ರುವ ಜಾಗೃತಿ ತಿಳಿಸುವಂತವಳ. ಚೋಲವೋ ಅನುಜಾದೆ ಅದೇಂದ್ರುವ ಜಾಗೃತಿ ತಿಳಿಸುವಂತವಳ. ಚೋಲವೋ ಅನುಜಾದೆ ಶಬ್ಬಾಷ್! ಹೇಳ್ತೇನೆ, ಕೇಳುವಂತವನಾಗು. ಅದೇಂದ್ರುವ ಜಾಗೃತಿ ತಿಳಿಸುವಳ. ನೋಡೆ ಕೇಳೋ ಬಾಲು ಕೇಳ ಸೈಲೆ ಶಬ್ಬಾಷ್! ಶಬ್ಬಾಷ್! ಹೇ ತಮ್ಮ, ಹೇ ಅಕ್ಕಂದಿರ, ಇದಕ್ಕೆ ನಾನಾದ್ರೂ ಹೇಳ್ತೇನೆ, ಕೇಳುವಂತವನಾಗು. ಅದೇಂದ್ರುವ ಚಂದಾಗಿ ಹೇಳುವಂತವಳ. ಕೇಳೋ ಬಾಲು ಕೇಳ ಸೈಲೆ ಶಬ್ಬಾಷ್! ಹೇ ತಮ್ಮ, ಹೇ ಅಕ್ಕಂದಿರ, ಹೇಳ್ತೇನೆ, ಕೇಳುವಂತವನಾಗು. ಅದೇಂದ್ರುವ ಚಂದಾಗಿ ತಿಳಿಸುವಂತವಳ.
ಶಬ್ಬಾಷ್! ಹೇ ಅಕ್ಕಂದಿರ, ಇದಕ್ಕೆ ನಾನಾದ್ರೂ ಹೇಳ್ತೇನೆ, ಕೇಳುವಂತವನಾಗು. ಅದೇ ಇದ್ರ ಒಂದು ಜಾಗೃತಿಯಿಂದ ತಿಳಿಸುವಂತವಳ. ಹೇ ಅಕ್ಕಂದಿರ, ಅದೇ ಇದ್ರ ಬಗ್ಗೆ ತಾಯಿಗೆ ತಿಳಿಸುವಂತವಳ. ಹೇ ತಮ್ಮ, ಪರನಾರಿಯರ ಕೆಣಕಿ ಪಾಪಿ ರಾವಣ ಮಾಡಿದ. ಗೌತಮನ ಸತಿಗಾಗಿ ಇಂದ್ರನಿಗೆ ಮೈಯಲ್ಲಿ ಯುನಿಗಳಾದವು. ಗುರು ಪತ್ನಿಯನ್ನು ಕೆಣಕಿ ಆ ಚಂದ್ರನು ಶಾಪಕ್ಕೆ ಒಳಗಾದನು. ಶಬ್ಬಾಷ್! ರತಿ ದೇವಿಯನ್ನು ಬಯಸಿ ಇಂದ್ರನು ಹತನಾದನು. ಇಂಥವರ ಕತೆ ಕೇಳಿದ್ಯಾ? ಹೇ ತಮ್ಮ, ಹೇ ಅಕ್ಕಂದಿರ, ಹಿಂದಕ್ಕೆ ಹೇಳಿದ ಮಾತನ್ನು ಲಕ್ಷ್ಯಕ್ಕೆ ತಂದು ನೋಡು. ಸುಳ್ಳು ಹೇಳಿದ ಮಾತಲ್ಲ. ಈಗ ನೀನು ಮೈ ಮುಟ್ಟಾದ್ರೆ ಹೇಳುವೆ, ನೀನು ಬಯಸಿದರೆ ಇನ್ನೊಂದು ಲಗ್ನ ಮಾಡುವೆ, ಸುಖದಿಂದ ಬಾಳು. ಒಲಿದರೆ ನಾರಿ, ಮುನಿದರೆ ಮಹಾ ಮಾರಿ. ಕಾರಣ ಅವಳು ಗೋಜವ ಬೇಡ ಸಮರ್ಥ, ಆಗದಿರು ಅನರ್ಥ. ಹೇ ಅಕ್ಕ, ಮರಳಾದ ಎಲ್ಲ ಮನಸ್ಸು ಅವಳಲ್ಲಿ ಸಿಲುಕಿರುವುದು. ಮಿಕ್ಕಿದಂಬಕ್ಕೆ ಲಗ್ನವಾಗಿಂದರೆ ನಾನೇನು ಸ್ವಾರ್ಥಕ್ಕೆ ಆಗಲಿದೆ. ಅದು ಅವಳನ್ನು ಹೊಂದಗೂಡದೆ ಈ ಸುಂದರನ ಪ್ರಾಣ ನಿಲ್ಲಲಾರದು. ಶಾಸ್ತ್ರ ಹೇಳಿ ಕಾಮ ವಶಕ್ಕೆ ಒಳಗಾಗ ಸಮರ್ಥನನ್ನು ವ್ಯರ್ಥ ಕೊಲ್ಲಿಸಬೇಡ. ಹೇ ಅಕ್ಕ, ಹೇ ತಮ್ಮ, ನಾನು ಸತ್ತು ಮೇಲೆ ವಿರಾಟನ ಸಂಪತ್ತು ಹಿತ್ತಲ ಪಾಲಾದಿತ್ತು. ನೀನಂತೂ ಒಬ್ಬಳ ಪರದೇಶಿಯಾಗಿ ಇರಬೇಕಾಗಿರುವುದು. ಅಪತ್ತಿಗೆ ಅನುಕೂಲವಾಗಿದ್ದರೆ ಹಿಂದುಗಡೆ ಹತ್ತರೆಯನ್ನು ಬರುವುದು. ಹೇ ಅಕ್ಕ, ಹೇ ತಮ್ಮ, ನಿನ್ನ ಕುಶಲದ ಪ್ರೀತಿಯನ್ನ ಮೇಲೆ ದಿಕ್ಕಿಲ್ಲದ ಹಾಗಾಯಿತು. ವಿಪರೀತ ಕಾಲಕ್ಕೆ ನೀನೇನು ಮಾಡಿವಿ, ಮತ್ತೇನು ಹೇಳಲಿ. ಹೇಳೋ ತಮ್ಮ, ಹೇ ಅಕ್ಕಂದಿರ, ನಾನೆಷ್ಟು ಹೇಳಿದ ಕಾಲಕ್ಕಾದರೂ ನಿನಗೆ ಬುದ್ಧಿ ಬರುವುದಿಲ್ಲ. ಆದರೇನಾಯ್ತು? ವಿನಯದಿಂದ ಬೇಡಿದರೆ ಆ ವರಿತೋಳ ಮನಸ್ಸಿಗೆ ಬರುವುದಿಲ್ಲ. ಶಬ್ಬಾಷ್! ಹೇ ತಮ್ಮ, ಹೇ ಅಕ್ಕಂದಿರ, ನಾನೊಂದು ಉಪಾಯದಿಂದ ಆ ಸೈರೇಂದ್ರನ್ನು ನಿನ್ನ ಸ್ಥಾನಕ್ಕೆ ಬರುವಂತೆ ಮಾಡುವೆನು. ನೀನು ಬಲವಂತನಾದರೆ ಆ ಸೈರೇಂದ್ರನ್ನು ಹಿಡಿದು ಭ್ರಾಂತಿಯನ್ನು ಹೋಗಲಾಡಿಸಿ ಪ್ರಾಣವನ್ನು ರಕ್ಷಿಸು. ಹೇ ಮಜ್ಜೀವ ಕಲ್ಪತರ ಸಜ್ಜನ ಪುಣ್ಯ ಜಗಜ್ಜನ ವಜ್ಜನ ಸಮೃದ್ಧಿ ಅಕ್ಕ, ನಿನ್ನ ಮಾತ್ರ ಅಂತಃಕರಣಕ್ಕೆ ಹೆಚ್ಚಿಗೆ ಎನ್ನುವಳಲ್ಲ. ಅಕ್ಕ, ನೀನಾಡಿದ ಮಾತು ಎನ್ನ ಕರುಣಕ್ಕೆ ಸಹಸ್ರವಾದ ಮೀಶ್ರೀತ ಸುಶ್ರೇಣಿ ಮಂತ್ರೋಪದೇಶವಾಯಿತು. ನಮಸ್ಕಾರ ಮಾಡಿ ಬೇಡಿಕೊಳ್ಳುತ್ತೇನೆ. ಈಗ ತಾ ಮಾಡಿದ ಮಾತು ನಿಶ್ಚಯವೇ. ಹೇ ತಮ್ಮ, ಹೇ ಅಕ್ಕಂದಿರ, ಕರುಣೆಗಳು ಒಂದಿದ್ದ ಮೇಲೆ ಸುಳ್ಳು ಹೇಳುವುದು ಉಂಟೆ? ಅಪ್ರಮಾಣದ ಮಾತಲ್ಲ. ಹುಣ್ಣಿಮೆಯ ಚಂದ್ರನಿಗಿಂತಲೂ ವರ್ಣಿಸಲು ಶಕ್ಯಳಾದ ಸುವರ್ಣ ಶೈಲೇಂದ್ರಿಯನ್ನು ಒಡಗೂಡಿಸುವೆಯ ಪೂರ್ಣ ಆಶೀರ್ವಾದ ನಂಬಬೇಕೆ? ತಮ್ಮ, ನಂಬು. ನಂಬುತ್ತೀನಿ ಅಕ್ಕ. ಮಂದಿರಕ್ಕೆ ಹೋಗಲು ನಡೆಯಲೆ. ಅನುಜ, ನಡೆ. ಒಳ್ಳೆದು, ಹೋಗುತ್ತೀನಿ ಅಕ್ಕ. ಆಲಸ್ಯ ಮಾಡಬೇಡ. ಹೋಗಪ್ಪ. ಹೇ ಅಕ್ಕ, ಅಭಿಪ್ರಾಯಕ್ಕಿಂತ ಎನ್ನ ಅಭಿಪ್ರಾಯ ಅಲಸ್ಯವಾಗಿರುವುದು. ಅಕ್ಕ, ವ್ಯಥಾರ್ಥ ಕೀಚಕನ ಬಾಳುವ ಸ್ವಾರ್ಥಕ್ಕೆ ಮಾಡು. ಹೋಗಪ್ಪ, ಹೋಗು. ಹೆಚ್ಚಿಗೆ ಹೇಳಲಕ್ಕೆ ಹೆದರುತ್ತೀನಿ. ಹೇ ಅಕ್ಕ, ಹೇ ತಮ್ಮ, ದೀರ್ಘದಂಡ ನಮಸ್ಕಾರ ಮಾಡಿ ಬೇಡಿಕೊಳ್ಳುತ್ತೇನೆ. ಹೋಗಿ ಬರಲೆ. ಆಶೀರ್ವಾದ ತಮ್ಮ. ಹಿಂದಿರುಗಿ ನೋಡದೆ ಹೋಗು. ಸಾರಥಿ, ಎಲ್ಲ ಒಡಲಲ್ಲಿರುವ ಸಡಗರದ ಮಾತುಗಳ ಕೈಗೂಡಿಸಿ ಬರಬೇಕಾದರೆ ಉಡರಾಜ್ಯದ ಸಡಗನುಜರಲ್ಲ. ಬಡವ ತಾನವನ್ನು ಎಡಿ ಬಿದ್ದರೆ ಕೊಡವಲ್ಲು ದೊರೆಯುತ್ತದೆ. ಸಾರಥಿ, ಅಕ್ಕ ಸುಧಿಷ್ಣ ದೇವಿಯವರು ಉಚ್ಚರಿಸಿ ಕರುಣಿಸಿ ಸಮುದ್ರ ಪ್ರಾಪ್ತಿಯಾಯಿತು. ಎಲೆ ಸಾರಥಿ, ಎಲ್ಲ ಚಮತ್ಕಾರದ ಸತ್ಯಕ್ಕೆ ಯುಗ ಮಾಡಿತು. ಒಳ್ಳೆದು ಸಾರಥಿ. ಭದ್ರ ಪೀಠವನ್ನು ಅಲಂಕರಿಸಿ ನಡೆಯಲೇ ಸಾರಥಿ. ಅತಿ ಜಾಗೃತಿ.
ಕಮಲೆ, ಸೈರೇಂದ್ರ ಎಲ್ಲಿರುವಳು ತೀವ್ರವಾಗಿ ಕರೆ. ಹೋಗುತ್ತೇನೆ, ಈಗಲೇ ಹೋಗುತ್ತೇನೆ ಮಾಯವರೇ. ರಾಣಿಯವರೇ, ಈಗಲೇ ಹೋಗಿ ಕರೆದುಕೊಂಡು ಬರುತ್ತೇನೆ. ಕೇಳುವಂತವಳ ಇದಕ್ಕೆ ನಾನಾದ್ರೆ ಹೇಳ್ತೇನೆ, ಕೇಳುವಂತವಳಾಗು. ಉಪಕಾರ ದುರಂತರ ಸತ್ಯವತಿ ಸೈರೇಂದ್ರಿಗೆ ಇಂದಿನ ದಿವಸ ತಮ್ಮನಾದ ಕೀಚಕನು ಕೈವಶವಾಗಿರುವನು. ಎಂದಿಗಾದರೂ ಒಂದು ದಿವಸ ಈ ಬಲಡ್ಡ ಕೀಚಕನು ರೋಗ ಪೀಡಿತನಾಗುವನು. ಇದಕ್ಕೆ ಮಾಡತಕ್ಕದ್ದೇನು ಉಪಾಯ? ಇದು ಒಂದು ಸಮಯ. ಹೇ ಎಂಬ ಜನರಿಗೆ
ಇದಕ್ಕೆ ನಾನಾದರೂ ಹೇಳುತ್ತೇನೆ, ಕೇಳುವಂತವರಾಗಿ. ಅದೇನಿರುವುದು ಚೆನ್ನಾಗಿ ಹೇಳುವಂತವಳಾಗು. ಕರುಣೆ ಜಾನೆ ಸರಿಗಟ್ಟುವವರ್ಯಾರು? ಶ್ರೀಕೃಷ್ಣ ಪರಮಾತ್ಮನು ಸ್ವತಂತ್ರನಲ್ಲದೆ ನರು ಮನುಜರ ವಶವಲ್ಲ. ಪೂರ್ವ ಜನ್ಮದ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಎಂದರೆ ಪೂರ್ವ ಜನ್ಮದಲ್ಲಿ ನಾವು ಮಾಡಿದ ಕರ್ಮವು ಈ ಜನ್ಮದಲ್ಲಿ ರೋಗಿಯಾಗಿ ಕಾಡುವುದು. ಒಂದು ಪ್ರಕಾರ ನಿಮ್ಮ ತಮ್ಮನಿಗೆ ರೋಗ ಆಗಿದ್ದರೂ ಆಗಿರಬಹುದು. ನೀವು ಹೇಳಿದ ಮಾತನ್ನ ಕೇಳಿ ನಿಮ್ಮ ಸೇವೆ ಮಾಡುವ ಬುದ್ಧಿಯು ಮಾತ್ರ ನನಗೆ ಗೊತ್ತಿದೆ ವಿನಃ
ಇಂಥ ವಿಪತ್ತಿಗೆ ವೈದ್ಯ ಶಾಸ್ತ್ರ ಸ್ವಪ್ನಾವಸ್ಥೆಯಲ್ಲಿಯೂ ತಿಳಿದಿಲ್ಲ. ಇರಲಿ, ಶಿವನ ಅಂತ ಕರುಣೆ ಇದ್ದರೆ ಸಾಕು, ಮತ್ತೇನು ಬೇಕು? ವಸದಿಯೊಳು ಕುಶಲವಾದ ದಾಸಿಯೇ ಮಾಡದಿರು ನಿರಾಸೆ. ಊಟ ವಿಷವಾಗಿ ತೋರುವ ತಮ್ಮನಿಗೆ ಮಧು ಬಟ್ಟಲೆ ಬಿಟ್ಟು ಉಪಕ್ಷರಿಸುವ ಕ್ಷೇಮವನ್ನು ತಿಳಿದು ನನಗೆ ಬಂದು ಪೇಳು ಪುರಂದರಿ ಎನ್ನ ಸೈರೇಂದ್ರಿ. ಆಹಾ ಜನನಿ, ಇಂಥ ಕಾರ್ಯದಪ್ಪಣೆ ಕೊಟ್ಟರೆ ನನಗೆ ಒಪ್ಪಿಗೆ ಆಗಲಾರದು. ತಪ್ಪಿದ್ದರೆ ಕ್ಷಮಿಸಬೇಕು. ಮೊದಲೇ ನಿಮ್ಮಲ್ಲಿ ನಿಲ್ಲುವಾಗ ಹೇಳಿದ್ದೇನೆಂದರೆ, ಉಂಡ ಎಂಜಲ ಉಂಬುವುದಿಲ್ಲ, ಪರಪುರುಷರ ಸೇವೆಗೈಯುವುದಿಲ್ಲವೆಂದು ಅಂದೇ ಗೊತ್ತು ಮಾಡಿರುವೆ. ಕಾರಣ ಈ ಮಧು ಬಟ್ಟಲನ್ನ ಮತ್ತಾರ ಕಡೆಯಿಂದ ಆದರೂ ನಿಮ್ಮ ತಮ್ಮನ ಬಳಿಗೆ ಕಳುಹಿಸಿರಿ, ನಿಮ್ಮ ಕಾರ್ಯ ಸಾಧಿಸಿರಿ. ನೋಡಿದ್ರೆ ಯಾವಾಗಲೂ ಥಟ್ಟನೆ ಕಟ್ಟಿಗೆ ಮುರಿದು ಕೈಯಲ್ಲಿ ಕೊಡುವ ಸ್ವಭಾವ ಈಕೆಯಲ್ಲಿದು ಬಹಳ. ಸಾಕು ಸೈರೇಂದ್ರಿ, ಆಪತ್ತಿಗೆ ಅನುಕೂಲವಾಗದ ತೊತ್ತುಗಳ 33 ಕೋಟಿ ಇದ್ದರೇನು? ನನ್ನವಳೆಂದು ಹೇಳಿದರೆ ಪ್ರತ್ಯುತ್ತರ ಕೊಡುವೆಯಾ? ಬಿಡು, ಬಲು ಸಡಗರದವಳು ನೀನು. ಚಿತ್ತ ಯಾವ ರೀತಿ ಇದ್ದಾದರೇನು? ದಾಸಿಯಳು ನೀನು, ದೊರೆ ಶಾನಿಯಂತೆ ಮಾತನಾಡ್ತೀಯ. ಹೇಳತಕ್ಕದ್ದೇನಿದೆ ತಿಳಿದು ನೋಡು. ಅಮ್ಮ ಜನನಿಯೇ, ಇದಕ್ಕೆ ನಾನಾದ್ರೂ ಹೇಳುತ್ತೇನೆ, ಕೇಳುವಂತವಳ. ಅದೇನಿರ್ಬೋದು ಚೆನ್ನಾಗಿ ಹೇಳುವಂತವಳ. बोले सम्मा बाला चंद्रा वाला बोले सम्मा बाला चंद्रा Come on.
ಸುಧಿಷ್ಣಾ ದೇವಿಯವರೇ, ಇಂಥ ಕಷ್ಟಕರವಾದ ಕಾರ್ಯ ಹೇಳಿದರೆ ಎನ್ನಿಂದಾಗದು. ತಪ್ಪಿದ್ದರೆ ಎನ್ನನ್ನ ಕ್ಷಮಿಸಬೇಕು ಮಾತೆ. ಮೊದಲೇ ಆ ದುಷ್ಟ ಕೀಚಕನು ದುರಾಲೋಚನೆಯಲ್ಲಿ ಕ್ರೂರತನಕ್ಕೆ ಒಳಗಾಗಿ ನನ್ನ ಬಗ್ಗೆ ಇಲ್ಲದ ಆಸೆಗಳನ್ನ ಇಟ್ಟುಕೊಂಡಿರುವೆನು. ತಮ್ಮ ದೃಷ್ಟಿ ಸಮಕ್ಷಮದಲ್ಲಿ ಇಷ್ಟಕ್ಕೆ ಬಾರದ ಮಾತುಗಳನ್ನಾಡಿದ. ಒಂದು ವೇಳೆ ನಾನೇನಾದರೂ ಅವರ ಬಳಿಗೆ ಹೋದರೆ ನನಗೆ ಅಪಮಾನ ಮಾಡದೆ ಬಿಡುವುದಿಲ್ಲ ಜನನಿ ಹಂಸಗಮನಿ. ಅಡಿಗೆಯ ಮನೆಯಲ್ಲಿ ಕಡೆಬಡಿಸಿ ಕಡೆಗಾಣದ ಕಾರ್ಯವನ್ನು ಬೆಳೆಸಿ ಉಣಬಡಿಸಿ ರಕ್ಷಣೆ ಮಾಡಿದ ಬಿಡು. ಹಲೋ ಪಡಿವಾರದವಳು ನೀನು. ಒಡೆಯನ್ನು ಅಂಜಿಕಿಲ್ಲದೆ ತಮ್ಮನಿಗೆ ಮದುಬಟ್ಟಲ ಕೊಟ್ಟು ಬಾ ಎಂದರೆ ಹಮ್ಮು ತೋರುವೆಯ. ದುಡಿಯೋಳು ನೀನಲ್ಲ ಎಮ್ಮನ್ನೇ. ಇನ್ನಾದರೂ ತಮ್ಮನಿಗೆ ಮದುವೆ ಬಿಟ್ಟು ಬಂದರೆ ಈ ಮಂದಿರದಲ್ಲಿರು, ಇಲ್ಲವಾದರೆ ಹೇಳುವುದು ಅಪರಾಧವಾಯಿತು ಜನನಿ. ಮಂದಿರಕ್ಕೆ ದಯ ಪಾಲಿಸಬೇಕು. ಮಧುಬಟ್ಟಲನ್ನ ಈ ತೆಗೆದುಕೋ, ತೀವ್ರವಾಗಿ ಕೊಟ್ಟುವ. ಕಮಲೆ ರಾಣಿವಾಸಕ್ಕೆ ನಡೆ. ಅಯ್ಯೋ ದೈವಾದಿಗಳಿರ, ನಾನಾದರೂ ಹೇಳುತ್ತೇನೆ ಕೇಳುವಂಥವರಾಗಿರಿ. ದಾರಿಗೆ ಅಲ್ಲ, ದಾರಿಗೆ ಅಲ್ಲ, ಮೃಗ ಬೋಧೆಯ ಲಕಟ ಮೀರಿದ ಸಂಕಟ ವರ ಮಾಡುವುದೇ ಹೋರ ಪಡೆಸುವೆ ಲಕಟ. ದಾರಿಗೆ ಮೊದಲಿಡದೆ, ದಾರಿಗೆ ಮೊದಲಿಡದೆ ಬೋರ ಸಂಕಟ ಬೆಳೆದ ಸಂಕಟ ಪಾರವಾರುವುದೇ ಬೋರ ಪಡೆಸುವೆ ಲಕಟ. ಜನ್ಮವ ಸಾಕು, ದೊಡೋ ಜನ್ಮವ ಸಾಕು, ಕೊಡಲು ಯಾತಕ್ಕೆ ಬೇಕು ಪತಿವಂತ ಉಳಿಯಾದ ಪತಿಗಾಲಿ ಗತಿಗಾಲಿ
ಗಟ್ಟಿಗಾಣೆ ಸುವಾಗೇನ ಕಟ ಚಿತಿಯೋಳ ಅಯಮಾನ ಚಿತಿಯೋಳ ಅಯಮಾನ ಗಟ್ಟಿಗಾಣೆ ಹೋಲೇವ ಬದುವರತ್ತ ಉಳಿಯಾದ ಬದಿಗಾಲೈ ಮಾರೇಗೋ ಗಟ್ಟಿಗಾಣೆ ಸುವಾಗೇನ ಕಟ ಅಯ್ಯೋ ಕಟ್ಟ ಕಟ್ಟ ಎನ್ನ ಪತಿರಥ ಧರ್ಮಕ್ಕೆ ಹಾನಿ ಅಂತಂದರಲ್ಲ. ಒಂದು ವೇಳೆ ಅವರ ಮಾತನ್ನ ಕೇಳದೆ ಹೋದರೆ ಎಮ್ಮಿ ಮನೆಯಲ್ಲಿ ಇರಬೇಡವೆಂದು ಹೇಳುತ್ತಾರೆ. ಅವರ ಮಾತನ್ನು ಕೇಳಿದರೆ ಎನ್ನ ಪತಿರಥ ಧರ್ಮಕ್ಕೆ ಕುಂದು ಬರುವುದಲ್ಲ. ಈ ಅಪಾಯವಾದ ಕಾರ್ಯಕ್ಕೆ ಉಪಾಯವೇನು ಒಂದು ತೋಚದೊಲ್ಲದು. ಅಯ್ಯೋ, ಬ್ರಹ್ಮ ಲಿಖಿತಕ್ಕೆ ಕೈ ಹಚ್ಚುವವರಾರು. ಮತ್ತೆ ಭಂಡಾಟ ಮಾಡಿದರೆ ಧರ್ಮಾದಿಗಳಿಗೆ ಮತ್ತೆ 12 ವರ್ಷ ನಾ ಕುಂತು ಮಾಡಿದಂತಾಗುವುದು. ಈ ಘೋರವೆಂಬ ರೂಢಿಯಲ್ಲಿ ಬಿದ್ದು ಘನಘೋರ ಪಡಬೇಕಾಯಿತಲ್ಲ. ಅಯ್ಯೋ ಅಯ್ಯೋ ವಿಧಿಯೇ, ಇನ್ನೇನು ಮಾಡಲಿ? ಇನ್ಯಾರ ಮುಂದೆ ಮೊರೆ ಇಡಲಿ? ಶಿವ ಶಿವ, ಹರ ಹರ, ಲೋಕರಕ್ಷಕನಾದ ಶ್ರೀಕೃಷ್ಣನೇ, ಮುರಧ್ವಂಸಿಯೇ, ಗೋಕುಲನಾಥನೇ, ಪ್ರಹ್ಲಾದ ರಕ್ಷಕನೇ, ಪಾಂಡವರ ಮೈದುನನೇ, ಈ ಎನ್ನ ಮರತೆಯ ತಂದೆ. ಅಯ್ಯೋ ವಿಧಿಯೇ, ಇನ್ನೆಂತೂ ಮಾಡಲಿ? ಹೇ ಸೂರ್ಯನಾರಾಯಣ, ಜಗನ್ನೇತ್ರ, ಕಮಲ ಮಿತ್ರ, ದಿಕ್ಕಿಲ್ಲದವಳಾದೆ. ಈ ವೇಳೆಯಲ್ಲಿ ಆ ರಕ್ಕಸನ ಬಾಯಿಯಲ್ಲಿ ಬೀಳುವ ವೇಳೆ ಬಂದೊದಗಿತು. ತಕ್ಷಣದಿ ನೀ ಬಂದು ಎನ್ನ ಮಾನ ಉಳಿಸು ತಂದೆ. ಇಲ್ಲವಾದರೆ ಮೊದಲು ದಯಪಾಲಿಸಿ ಅಕ್ಷಯ ಪಾತ್ರೆಯನ್ನಾದರೂ ತೆಗೆದುಕೊಂಡು ಎನ್ನ ಪ್ರಾಣವನ್ನಾದರೂ ನೀಗಿತು. ಒಂದು ವೇಳೆ ನೀನಿರುವುದು ಹೌದಾದರೆ ಎನ್ನ ಮೈಗಾವಲಕ್ಕೆ ಭಟರನ್ನ ಕಳುಹಿಸು, ಎನ್ನ ಮಾನ ರಕ್ಷಿಸು. ಹೇ ಅಮ್ಮ ಜನನಿ, ಈ ಕಾರ್ಯ ಸಾಧಿಸಬೇಕಾದರೆ ನಿಮ್ಮ ಅಣ್ಣ ಶ್ರೀಕೃಷ್ಣನನ್ನು ನೆನೆಯಿರಿ ತಾಯಿ ಪುಣ್ಯದೇವಿ. ಹೇ ಅಣ್ಣ ಶ್ರೀಕೃಷ್ಣನೇ, ಹಿಂದಕ್ಕೆ ದುಶ್ಯಾಸನು ದ್ರೌಪದಿಯ ಸೀರೆ ಸೆಳೆಯುವಾಗ ಅಕ್ಷಯವಾಗಲೆಂದು ಬಂದು ಅವಳ ಅಭಿಮಾನ ಕಾಯ್ದಂತೆ ಇಂದು ಈ ನಿನ್ನ ತಂಗಿಗೆ ಬಂದಿರುವ ಪರಿಹಾರವನ್ನ ನೀನೇ ಪಾರು ಮಾಡಬೇಕು ತಂದೆ, ನೀನೇ ಪಾರು ಮಾಡಬೇಕು. ಆಲೋಚಿಸಿದರೆ ಆಗತಕ್ಕದ್ದೇನಿದೆ? ಕೀಚಕ, ನಿಮ್ಮಕ್ಕನವರಾದ ಸುಧಿಷ್ಣಾ ದೇವಿಯವರು ತಮಗೆ ಮಧುಬಟ್ಟಲನ್ನ ಕೊಟ್ಟು ಕಳುಹಿಸಿದ್ದಾರೆ, ತಕ್ಕೊಳ್ಳಬೇಕು. ಶುದ್ಧ ಸ್ಫಟಿತದ ಸುಸಂಕದ ಬದಲಿಯೇ ಈ ಕಿಂಕರ್ನ ಸಂಕೇತವು ಏಕಾಂತಕ್ಕೆ ಬರಬೇಕು ಎಂದು
ಒಳ್ಳೆದು ಸೊಕ್ಕಿದೆವು ಅನ್ನೋದು ಮಿಕ್ಕಿದ ಮಾತೇನು ಕಕಲತೆ ಇಲ್ಲದ ಚಕ್ಕಲೆಯನ್ನು ತೊಡೆ ಮೇಲೆ ಬಂದು ಕೊಡ್ರು. ಶಹಬ್ಬಾಸ್ ಶಹಬ್ಬಾಸ್ ಹೇ ಸುಂದರಿ, ನಿನ್ನ ಸಕ್ಕರೆ ತುಟಿಯನ್ನು ಕಡಿದು ಕಕ್ಕಸ ಬಲಲ್ಮೆ ಭಾರಕ್ಕೆ ಕೈ ಇಕ್ಕಿ ಪಕ್ಕನೆ ಮುದ್ದಿಸಿ ನಿನ್ನ ಲೆಕ್ಕಿ ಚಿಕ್ಕ ಕಲೆಗಳನ್ನು ತೋರಿಸುವೆನು. ಎಲ್ಲ ಹೊಳು ಭ್ರಾಂತಿ ಆಗೆಲ್ಲ ಕಾಂತಿ. ಹೇ ದುಷ್ಟ ಕೀಚಕರೇ, ನಾನಾದ್ರೂ ಹೇಳ್ತೇನೆ ಕೇಳುವಂಥವನಾಗು. ಅದೇನ್ರ ಚೆನ್ನಾಗಿ ಭಗವಂತ ವಾಕ್ಯ ಆಗು. ಮಂಡಲ ತರೆ ಹಣ್ಣ ಗುಣಕ ಮಂಡಲ ತರೆ ಹಣ್ಣ ಗುಣಕ ಮಂಡಲಗಳು ಕಣ್ಣವ ತಿಳ್ಕೊಂಡು ಬಾಳು ಮಂಡಲಗಳು ಕಣ್ಣವ ತಿಳ್ಕೊಂಡು ಬಾಳು ಕೊಲ್ಲವಲ್ಲ ಅಲ್ಲ ಕೊಲ್ಲನ ತರವಲ್ಲ ಅಲ್ಲ ಮುಟ್ಟು ಬಲ್ಲೆ ಹೊರಗ ಕಲ್ಲರೋ ಬಲ್ಲೆ ಬಿಡವಾದ ಬಲ್ಲೆ ನಲ್ಲರೋ ಬಲ್ಲೆ ಬಿಡವಾದ ಗಡ್ಡೆಲ್ಲದೆ ಗಡ್ಡಿದರೆ ಬಾಜರ ಗಡ್ಡೆಲ್ಲದೆ ಗಡ್ಡಿದರೆ ಬಾಜರ ಬಿಟ್ಟಿದರೆ ಒಳಸೆದ್ದ ಗಡ್ಡರ ಭೂಪ ಬಿಟ್ಟಿದರೆ ಒಳಸೆದ್ದ ಗಡ್ಡರ ಭೂಪ ಮಾರ್ಜಾಲನಂತೆ ಗರ್ಜಿಸುವ ದುರ್ಜನ ಕೀಚಕ, ದರ್ಜಿಲ್ಲದೆ ಊರ್ಜಿತನಾಗಿ ಹಂದಿಯಂತೆ ಕುಂದು ನುಡಿಗಳನ್ನಾಡದಿರು. ಎಂಡ ಕುಡುಕನೇ ಮಂಡಲದೋಳು ಖಂಡವ ತಿಂದು ತಿರಿದಾಡುವ ಭೂತ ಮಹಾಪಿಶಾಚ, ಕುಲ್ಲನೆ ತರವಲ್ಲ ನಿನ್ನ ಹಲ್ಲುಗಳನ್ನು ಮುರಿಸಿಬಿಟ್ಟೇನು. ಕೊಲ್ಲಿದರಾದ ನನ್ನನ್ನೆಲ್ಲರೂ ಕೇಳಿದರೆ ನಿನ್ನನ್ನು ಕೊಲ್ಲು ಬಿಟ್ಟಾರು ಅದಮ ನೀನೆಂತ ಪರಮ. ನಿನ್ನ ಬಡವಿ ಹಾರದ ಮಾತುಗಳನ್ನ ಬಿಡು. ತೊಡಗ ಮುಂಡೆ ಎಲ್ಲ ಒಡಲಕ್ಕೆ ಮೌವದ ಬಡದೆ ಆಗಿ ಕಡು ತೋಕದ ಅಂತ ಕನ್ನಡದ ನುಡಿಗಳನ್ನ ಆಡಿದರೆ ಸಕ್ಕು ತಲೆಗೇರುತ್ತೆ. ಹುಡುಗಾಟ ಹೆಣ್ಣೆ ಬಡವಿಯೋಳು ಕ್ಷೇತ್ರ ಜನರು ಎಲ್ಲೆಲ್ಲೂ ಛತ್ರಿಸರು ಗಂಟೆ ಉದ್ರೇಕ ರಚಿತಾಂತ್ರಿಯಲ್ಲಿ ಸಮುದ್ರ ಜಾಳಿಯ ಮುರುಗ ಮೆಲ್ಲಿಗೆ ಹೂವಿನಂತ ನಿನ್ನನ್ನೆಲ್ಲರೂ ಎಲ್ಲೆಲ್ಲೂ ಕೊಲ್ಲುವ್ರೆ. ಶಿವಕ್ಕೆ ಆನೆಗಳು ಸರಿಯೇ, ಹೇಗಾದರೂ ನಾನು ತರವಲ್ಲ ನೆಲೆಯಲ್ಲಿ ಬಿಟ್ಟವನಲ್ಲ. ಎಲ್ಲೋ ಪಾಪಾತ್ಮಕನಾದ ರಕ್ಕಸನೇ ಕೇಳು, ಇಂಥ ಅಪಾರತರವಾದ ಪಾಪಿಷ್ಟ ನುಡಿಗಳನ್ನಾಡಬೇಡ ಖುಲ್ಲ. ನಿನ್ನ ಕೊಲ್ಲಬೇಕಾದ್ರೆ ನಿನ್ನ ಗರ್ವವೇ ಸಾಕು, ಮತ್ತೇನು ಬೇಕು? ಇಂಥ ಮಾತುಗಳು ನಿನಗೆ ಯಾತಕ್ಕೆ ಬೇಕು? ಬಂದದ್ದು ನೋಡಿಕೊಳ್ಳುತ್ತಲೇ ಎತ್ತು ಬಂದು ನಿನ್ನ ಕೈ ಹಿಡಿದು ತಕ್ಕುತ್ತೇನೆ. ಅವ್ವನ ಗಣಸ ಎಲ್ಲಿ ಬಿಟ್ಟರು ಮನೆಗೆ ಬರ್ತೀಯಲ್ಲಿ. ತಯ
ಶಂಕರಾಂಕಿತ ಕಂಕ ಭಟ್ಟರೇ ಅನಂತ ಸ್ಥಿತಿ ನಕ್ಷತ್ರ